ಅವರಿಗೆ ಸ್ಟಾರ್ಟ್ ಮಾಡಿ. ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ ಹಾಗೂ ಅರುಣ್ ಕುಮಾರ್ ಸರ್ ಅವರಿಗೆ, PSSM ನ ಎಲ್ಲಾ ಸೀನಿಯರ್ ಮಾಸ್ಟರ್ಗಳಿಗೆ ಹಾಗೂ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಎಲ್ಲಾ ಧ್ಯಾನ ಬಂಧುಗಳಿಗೆ, ಜೂಮ್ ನಲ್ಲಿ ವೀಕ್ಷಿಸುವ ಎಲ್ಲಾ ಧ್ಯಾನ ಬಂಧುಗಳಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು ಮಾಸ್ಟರ್. ಇವತ್ತು ನಾನು ಧ್ಯಾನ ಅನುಭವಗಳನ್ನ ಹಂಚ್ಕೊಂತಿದ್ದೀನಿ ಮಾಸ್ಟರ್. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ, ದೇವದುರ್ಗ ತಾಲೂಕು ಹಳ್ಳಿಲಿದ್ದ ಒಂದು ಸಣ್ಣ ಹಳ್ಳಿ. ಅಲ್ಲಿ ಇದು ನಮ್ ತವ್ರ ಮನೆ. ನನ್ನನ್ನು ಕೊಟ್ಟಿದ್ದು ಸುರ್ಪುರ್ ತಾಲೂಕು ರಂಗಂಪೇಟೆ ಅಂತ ಹೇಳಿ ಸರ್. ನಾನು ಧ್ಯಾನಕ್ಕ ಮೊದ್ಲು ಬಂದಿರ್ಲಿಲ್ಲ. ಫಸ್ಟ್ ನಂಗೆ ಧ್ಯಾನ ಅಂದ್ರೆ ಗೊತ್ತಿರ್ಲಿಲ್ಲ. ಧ್ಯಾನದ ಬಗ್ಗೆ ನನ್ಗ ಫಸ್ಟ್ ಹೇಳಿದ್ದು ನಮ್ ತಂಗಿ ಗಂಡ. ಅವ್ರು ಹೇಳ್ತಿದ್ರು, ಧ್ಯಾನ ಮಾಡು, ನೀನು ಬಾಳ್ ಡಿಪ್ರೆಷನ್ ಹೋಗಿದ್ದಿ, ಈ ತರ ಇದು ಇರ್ಬಾರ್ದು ಮನುಷ್ಯ, ಇಷ್ಟ ಆಲೋಚನೆ ಒಳ್ಳೇದಲ್ಲ ಅಂತೇಳಿ ಹೇಳ್ತಿದ್ರು. ನನ್ಗ ಧ್ಯಾನದ ಬಗ್ಗೆ ಬೇಡ ಬಿಡು ಬೇಡ ಅನಿಸ್ತಿತ್ತು. ಹಂಗೆ ಮೊಬೈಲ್ ನಲ್ಲಿ ಯೂಟ್ಯೂಬ್ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಪತ್ರಿಜಿ ಅವ್ರ ವಿಡಿಯೋಗಳನ್ನು ನೋಡ್ತಿದ್ದೆ ಮಾಸ್ಟರ್. ಅವಾಗ ಧ್ಯಾನದ ಬಗ್ಗೆ ಎಲ್ಲಾರು ಹೇಳ್ತಾರ ಮಾಡ್ಬೇಕು ಅಂತ ಹೇಳಿಸಿ ಅನ್ಸಕ್ ಶುರುವಾಯ್ತು. ಇದಕ್ಕಿಂತ ಮುಂಚೆ ನನ್ಗೆ ಧ್ಯಾನ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತ ಅಂತ ಇವಾಗ ನನ್ಗ ಅನಿಸ್ತಿದೆ ಮಾಸ್ಟರ್. ಯಾಕಂದ್ರೆ ನಮ್ದು ಬಾಲ್ಯ ವಿವಾಹ, ನಮ್ 17ನೇ ವರ್ಷಕ್ಕೆ ಮದ್ವೆ, 19 ವರ್ಷಕ್ಕೆಲ್ಲ 2 ಮಕ್ಳು. ಈ ತರ ಜೀವನ ಕಷ್ಟ ಎಲ್ಲಾ ನೋವು ಪಟ್ಟಿದ್ದೀವಿ ನಾವಲ್ಲಿ. ಸಂಸಾರ ನೆಮ್ಮದಿ ಇರ್ಲಿಲ್ಲ ಅಲ್ಲಿ ಕೂಡ. ಅದಾದ್ಮೇಲೆ ಈಗ ನಮ್ಮ ಯಜಮಾನ್ರು ತೀರ್ಕೊಂಡು 4 ವರ್ಷ ಆಯ್ತು. 4ನೇ ವರ್ಷ ರನ್ನಿಂಗ್ ಇದು. ಅವರು ನಮ್ಮ ಕಣ್ಮುಂದನೇ ತೀರ್ಕೊಂಡ್ಬಿಟ್ರು ಮಾತಾಡ್ತಾ. ಅವಾಗ ನಮ್ಗೆ ಎಷ್ಟು ಬೇಜಾರ, ನೋವು, ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅಂತ ಟೈಮಲ್ಲಿ ತಂಗಿ ಗಂಡನು ಹೇಳಿದ ಧ್ಯಾನ ಮಾಡು ಅಂತ. ಮಾಡ್ಲಿಲ್ಲ ನಾನು ಅವಾಗ. ಮತ್ತೆ ಯೂಟ್ಯೂಬ್ ನೋಡಿದಾಗ ಮಾಡ್ಬೇಕಂತ ಅನ್ಸಕ್ ಶುರುವಾಯ್ತು. ಮೊದ್ಲೇ ದಿನ ಧ್ಯಾನಕ್ಕೆ ಕುಂತಾಗ ನನ್ನ ಬಾಡಿ ಎಲ್ಲ ಫುಲ್ಲು ದೊಡ್ಡದಾಗಿ ನಾನು ಆಕಾಶದಲ್ಲೆಲ್ಲ ತೇಲಾಡಕ್ ಶುರುವಾಗಿತ್ತು. ಅವಾಗ ನನ್ಗೆ ಭಯ ಆಯ್ತು. ಭಯ ಆದ್ಮೇಲೆ ಧ್ಯಾನ ಬೇಡ, ನನ್ಗೆ ಯಾವ್ದು ಬೇಡ, ಏನ್ ಬೇಡ, ಇದೇನ್ ಹಿಂಗ ಅನಿಸ್ತದ ಅಂತ ಹೇಳಿಸಿ ಅಮ್ಮಗೆ ಹೇಳಿದೆ, ನಾನ್ ಮಾಡಲ್ಲಮ್ಮ ಅಂತೇಳಿ. ಏನ್ ಒಂದೇ ದಿನಕ್ಕೆ ಹಿಂಗ ಅನ್ಕೊಂಡ್ಬಿಟ್ರೆ ಹೆಂಗ ಅಂತೇಳಿ ಅಂದ್ಮೇಲೆ ಬಿಟ್ಬಿಟ್ಟೆ ನಾನು 1 ವಾರ. ಮಾಡ್ಲಿಲ್ಲ. ನನ್ಗೆ ಯಾವಾಗ ಅಮ್ಮನ ಮುಂದೆ ಎಲ್ಲ ಹೇಳ್ಕೊಂತಿದ್ದೆ, ನಾನ್ ಯಾಕಿರ್ಬೇಕು, ನಾನ್ ಸಾಯ್ಬೇಕು, ಹಂಗ ಹಿಂಗ ಎಲ್ಲ ಚೆನ್ನಾಗಿ ಅದಲ್ ಮಕ್ಕಳು ನೋಡ್ಕೊಂತೀರಿ ನೀವು, ನನ್ಗೇನ್ ಪ್ರಾಬ್ಲಮ್ ಇಲ್ಲ, ನನ್ಗಿರಕ್ ಇಷ್ಟ ಇಲ್ಲ, ಹಂಗ ಹಿಂಗ ಅಂತಿದ್ದೆ. ಬೈತಿದ್ಲಮ್ಮ, ಹಿಂಗೆಲ್ಲ ಅಂತಾರೇನು, ಹಂಗೆಲ್ಲ ಮಾತಾಡ್ಬಾರ್ದು ಅಂತೇಳಿ ಅಂದಾಗ, ನೀನ್ ಮೊದ್ಲು ಒಂದೇ ದಿನ ಕುಂತಿದ್ದ, ಅದೆಲ್ಲಾರು ಹೇಳ್ತಾರ, ನೀನ್ ಮಾಡಿ ನೋಡು ಒಂದ್ ಸ್ವಲ್ಪ ಅಂತನ. ಭಯ ಬರ್ತದ ನನ್ಗ ಅಂದಾಗ ನಾನು ಕೂಡ್ತೀನಿ ಅಂತೇಳಿ ಕೂಡ್ತಿದ್ಲಮ್ಮ. ಆದ್ರ ಅಮ್ಮ ಧ್ಯಾನ ಮಾಡ್ತಿರ್ಲಿಲ್ಲ. ನಾನು ಒಬ್ಳೆ ಕೂಡ್ತಿದ್ದೆ. ಕೂಡುವಾಗ ಜಾಸ್ತಿ ಟೈಮ್ ಕೂಡ್ತಿದ್ದಿಲ್ಲ. ಒಂದು 10 ನಿಮಿಷ, 20 ನಿಮಿಷ, 30 ನಿಮಿಷ ಕೂಡ್ತಿದ್ದೆ. ಹಂಗೆ ಕೂಡ್ತಾ ನನ್ನಲ್ಲಿ ಎಲ್ಲಾ ಆಲೋಚನೆಗಳು 2-3 ತಿಂಗಳಲ್ಲಿ ಎಲ್ಲಾ ಆಲೋಚನೆಗಳೆಲ್ಲ ಹೋಗಿ, ನಾನು ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಒಂದ್ 6 ತಿಂಗಳಿಗೆ ನಾನು ಸಸ್ಯಾಹಾರಿ ಆದೆ. ನಮ್ಮ ಮನೇಲೆಲ್ಲ ನಾನ್ ವೆಜ್ ತಿನ್ನೋದು, ನಾನು ಸಸ್ಯಾಹಾರಿ ಆದೆ. ಆಮೇಲೆ ಈ ತರ ನಂದು ಧ್ಯಾನ ಶುರು ಆದ್ಮೇಲೆ ನನ್ನೊಳಗ ಒಂದು ಎಕ್ಸ್ಪೀರಿಯನ್ಸ್, ನಾನು ಈ ಧ್ಯಾನ ನಾನು ಒಬ್ಳೆ ಮಾಡ್ತೀನಲ್ಲ, ನಾನ್ ಮಾಡೋದ್ ಸರಿನಾ ತಪ್ಪ ಅನ್ನಕ್ ಶುರು ಆಯ್ತು. ನಾನ್ ಇದೇ ರೀತಿ ಮಾಡ್ಬೇಕು, ಏನ್ ಬೇರೆ ಏನಾರು ಮಾಡ್ಬೇಕನ್ನ PSMದು ಅಲ್ಲಿ ಕೋಟೇಶ್ವರ್ ಸರ್ದು ಒಂದು ಮುತ್ತಿನಂತ ಮಾತು ಅಂತೇಳಿ ಒಂದು ಪ್ರೋಗ್ರಾಮ್ ಬರ್ತಿತ್ತು. 6 ಗಂಟೆಲಿದೆ, 7 ಗಂಟೆ 6:30 ತನ 7 ಗಂಟೆ ತಕ ಬರ್ತಿತ್ತು ಅದು. ಅದ್ರಲ್ಲಿ ನಂಬರ್ ತಗೊಂಡು ಮಾಡಿದ್ವಿ ಸರ್ ನಾವು ಫೋನು ಮಾಡಿದಾಗ. ಅವ್ರು ಹೇಳಿದ್ರು, ನೀವ್ ಎಲ್ಲಿಯವರು ಅಂತ ಕೇಳಿದಾಗ, ನಾವ್ ಇಲ್ಲಿ ದೇವದುರ್ಗ, ರಾಯಚೂರು ಡಿಸ್ಟಿಕ್ ಅಂತ ಹೇಳಿದಾಗ, ನಿಮ್ಗ್ ಬಾಳ ದೂರ ಅನಸ್ತದ, ಹೇಮಾ ಮೇಡಮ್ ಅಂತ ಹೇಳಿದಾರ, ಅಲ್ಲಿ ನಂಬರ್ ಕೊಡ್ತೀವಿ, ನಂಬರ್ ತಗೊಂಡ್ ಮಾಡ್ರಿ ಅಂತ ಹೇಳಿದ್ರು.
ಅವ್ರಿಗೆ ಮಾಡಿದ್ವಿ ಯಮ್ಮ ಮೇಡಮ್ ಅವ್ರಿಗೆ. ಏನಿಲ್ಲ ಅದೇ ಮಾಡ್ರಿ ಅಷ್ಟೇ, ನೀವು ಈಗ ಹೆಂಗ್ ಮುಂದುವರ್ಸ್ಕೊಂಡು ಹೋಗಿರಿ ಅಷ್ಟೇ, ಅಂದ್ರೆ ತಾಳ್ಮೆ ನಿಮ್ಮಲ್ಲಿ ಜಾಸ್ತಿ ಇರ್ಬೇಕು ಅಂತ ಹೇಳಿದ್ರು. ಇಲ್ಲ ಮೇಡಮ್ ನಮಗ್ ನಿಮ್ ಭೇಟಿ ಆಗ್ಬೇಕು, ನಿಮ್ ಜೊತೆಗೆ ನಾವು ಬೇರೆ ಏನಾರು ಕಲಿಬೋದಾ ಅಂತ ಅಂದಾಗ, ಇಲ್ಲ ನಮಗ ನಿಮ್ಗನು ಆಗಂಗಿಲ್ಲ, ನಿಮ್ ಕಡೆಯವ್ರಿಗೆ ಒಂದ್ ನಂಬರ್ ಕೊಡ್ತೀನಿ, ನೀವ್ ಅವ್ರ ಜೊತೆನೆ ಧ್ಯಾನ ಮುಂದುವರ್ಸ್ರಿ ಅಂತ ಹೇಳಿದ್ರು. ಆವಾಗ ಅಲ್ಲಿ ಚಂದ್ರಶೇಖರ್ ಸರ್ ಅಂತ ಹೇಳಿ ನಂಬರ್ ಕೊಟ್ರು. ಅವ್ರಿಗೆ ನಾನು ನಂಬರ್ ತಗೊಂಡ್ 2 ತಿಂಗಳವರೆಗೆ ಫೋನ್ ಮಾಡಿದ್ದಿಲ್ಲ, ಅವ್ರಾಗೆ ಮಾಡಿದ್ರು. ಒಂದಿನ ನಾವು ಹೊಲ್ದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಾಡಿ, ಈ ತರ ನಾವು ನಂಬರ್ ತಗೊಂಡ್ಮೇಲೆ ಮಿಸ್ ಕಾಲ್ ಮಾಡಿ ಹಂಗೆ ಸುಮ್ನೆ ಆಗಿರಲ್ಲ ಯಾರ್ ನೀವು ಅಂತ ಕೇಳಿದಾಗ, ನಾವ್ ಹಿಂಗ ಸರ್ ಧ್ಯಾನ ಮಾಡ್ತೀವಿ ಅಂದಾಗ, ಅವರು ಖುಷಿಲಿಂದ ಮರ್ದಿನಾನೇ ನಮ್ ಮನೆಗ್ ಬಂದು ಚೆನ್ನಾಗಿ ಮಾಡ್ತೀರಿ, ಇದೇ ತರ ಮಾಡ್ಬೇಕಂತೇಳಿ ಮತ್ತೆ ನಮ್ ಮನೆಲ್ಲಾರನ್ನ ಧ್ಯಾನಕ್ ಕೂಡ್ಸಿ ಧ್ಯಾನ ಮಾಡಕ್ ಶುರು ಮಾಡಿದ್ವಿ. ಅವ್ರ ಮಾರ್ಗದರ್ಶನದಾಗ ಹಂಗೆ ಮಾಡ್ತಾ ಇದ್ವಿ. 1 ವರ್ಷ ಕಳೀತು. 1 ವರ್ಷ ಕಳೆದ್ಮೇಲೆ ನನ್ನಲ್ಲಿ ಒಂದ್ ಮೆಸೇಜ್ ಬರಾಕ ಶುರು ಆಯ್ತು ಒಳಗ್ಲಿಂದ. ನಾನು 21 ದಿನ ಮೌನ ಧ್ಯಾನ ಮಾಡ್ಬೇಕು, ಮಾಡು ಅಂತ ನನ್ಗ ಅನಿಸ್ತಿತ್ತು. ಹಿಂಗ ಅನಿಸ್ತದ ಅಂತೇಳಿ 1 ವಾರ ಸುಮ್ನಿದ್ವಿ, ಏನ್ ಅನ್ಲಿಲ್ಲ. ಮತ್ತೆ ಸರಿಗೆ ಫೋನ್ ಮಾಡಿದ್ವಿ, ಹಿಂಗ ಅನಿಸ್ತದ ಸರ್ ಅಂತಂದಾಗ ಮಾಡ್ರಿ ಅಂತ ಹೇಳಿದಾಗ, ಅವಾಗ ನಾನು ಬೆಳಿಗ್ಗೆ 3 ಗಂಟೆ ಜಳಕ ಮಾಡ್ತಿದ್ವಿ. ತಣ್ಣೀರ್ ಜಳಕ ಮಾಡಿ ನನ್ ಮನ್ಸಿಗೆ ಅನ್ಸಿದ್ದೆ, ತಣ್ಣೀರ್ ಜಳಕ ಮಾಡಿ ಕೂಡ್ತಿದ್ವಿ ಧ್ಯಾನಕ್ಕಮ್ಮ ನಾನು. ಕೂಡ್ತಿರ್ಬೇಕಾದ್ರೆ ಬೆಳಗಾಗೋರ್ಗು ಏನ್ ಅನುಭವ ಅನಿಸ್ತಿದ್ದಿಲ್ಲ, ಆದ್ರೆ ಚೆನ್ನಾಗಿ ಅನಿಸ್ತಿತ್ತು. ಫಸ್ಟ್ ದಿನ ಮೌನ ಧ್ಯಾನ ಮಾಡಿದ ದಿನ ನಾವು ಬೆಳಗ್ಗೆ ಎದ್ದು ಓಡಾಡೋ ಟೈಮ್ನಾಗ ಈ ಭೂಮಿ ಎಲ್ಲಾ ತಿರ್ಗೋದು, ಗಿಡ ಮರಗಳೆಲ್ಲ ಮೂವ್ ಆದಂಗ ಆಗೋದು, ನನ್ ಜೊತೆಗೆ ನಾನ್ ಹೋದಲ್ಲೆಲ್ಲ ಹಿಂಗ ನನ್ ಜೊತೆಗೆ ಅದು ಬರ್ತದ ಏನೋ ಅನ್ಸಕ್ ಶುರು ಆಯ್ತು. ಆ ತರ ಒಂದ್ ಅನುಭವ ಆಯ್ತು. 2ನೇ ದಿನ ನಮ್ಮ ಮನೇಲಿ ಯಾರಿಲ್ಲ, ಬೇರೆಯವ್ರು ಬಂದಿದ್ರು. ಅವ್ರು ಮಾತಾಡ್ಸಕತ್ತಿದ್ರು, ಇವ್ರೇನ್ ಹಿಂಗ್ ಮಾತಾಡಿಸ್ತಾರ, ನಾನೇನ್ ಹೇಳ್ಬೇಕು ಇವ್ರಿಗೆ, ಇದೇನ್ ಪರೀಕ್ಷೆ ಅಂತೇಳಿ ಅಂದಾಗ, ನಾನ್ ಮನಸ್ಸಿನಲ್ಲಿ ಇವ್ರು ಹೋಗ್ಬಿಡ್ಲಿ ಅಂದಾಗ ಅವ್ರು ಹೋಗ್ಬಿಟ್ರು. ಅದು ಖುಷಿ ಆಯ್ತು, ಏನ್ ನಾವ್ ಅನ್ಕೊಂಡಿದ್ದೆಲ್ಲ ಆಗ್ತದಲ್ಲ ಇದ್ರಲ್ಲಿ ಅಂತೇಳಿ. ಆಮೇಲೆ ಒಂದಿನ ಒಬ್ರು ಮಾಸ್ಟ್ರು ಧ್ಯಾನದಲ್ಲೇ ಕುಂತಾಗ ಪಾಯಸ ತಿನ್ಸಿದ್ರು. 2ನೇ ಸಲ ಧ್ಯಾನಕ್ಕೆ ಕುಂತಾಗ ಮತ್ತೆ ನನ್ನ ಮಕ್ಕಳ ಆತ್ಮನ ನಾನೇ ನೋಡಿದ್ವಿ. ಒಂದು ಗುಹೆ, ಆ ಗುಹೆಯಲ್ಲಿ ಒಂದು ಗಂಡು ಮಗು ಅದು ಧ್ಯಾನ ಮಾಡ್ತಿತ್ತು, ಒಂದ್ ಹೆಣ್ಣು ಮಗು ಏನದಂದ್ರೆ ತಿರುಗಾಡ್ತಿತ್ತು. ಒಂದ್ ಸ್ವಲ್ಪ ಕೂಡೋದು, ಒಂದ್ ಸ್ವಲ್ಪ ಧ್ಯಾನ ಮಾಡೋದು, ಒಂದ್ ಸ್ವಲ್ಪ ಕೂಡೋದು, ಒಂದ್ ಸ್ವಲ್ಪ ಧ್ಯಾನ ಮಾಡೋದು, ಮತ್ತೆ ಆಟ ಆಡೋದು, ಹಂಗಾದಾಗ ಏನ್ ನನ್ ಮಕ್ಕಳ ಆತ್ಮ ನನಗೆ ಕಾಣ್ಸಕತ್ತಿದ್ವೇನೋ ಅಂತೇಳಿ ಸುಮ್ನಾದೆ. ಆಮೇಲೆ ಒಂದಿನ ರಾಘವೇಂದ್ರ ಸ್ವಾಮಿ ಬಂದಿದ್ರು. 2ನೇ ಸಲ ಈ ಮೌನ ಧ್ಯಾನದಲ್ಲೇ ಮತ್ತೆ ಒಬ್ಬ ಋಷಿ ಕಮಾಂಡಲ್ ಹಿಡ್ದು ಅಲ್ಲಿ ಆಕಾಶದಿಂದ ಒಂದು ದೊಡ್ಡ ಹೋಲಾಗಿ ಅದ್ರಾಗ್ಲಿದ್ದು ಇಳಿದ್ರು ಅವ್ರು ನಮ್ಮಲ್ಲಿ. ಇಳಿದು ಅದು ಅವರಲ್ಲಿ ಇರ್ತದಲ್ಲ ಕಮಾಂಡಲ್ಲ, ಅದ್ರದ್ದು ನೀರು ತಗೊಂಡು ನಮ್ಮೇಲೆ ಹಾಕಿದ್ರು. ಹಂಗಂದ ನಮ್ ಸರ್ಗೆ ಹೇಳಿದೆ, ಆಶೀರ್ವಾದ ಸಿಕ್ಕದಮ್ಮ ಅಂತಂದ್ರು. ಜಗ್ಗೆ ಖುಷಿ ಆಯ್ತು, ಏನು ಮಾಡಕತ್ತೀವಲ್ಲ, ಏನೋ ಒಳ್ಳೇದಾಗಕತ್ತದಲ್ಲ ಅಂತೇಳಿ. ಆ ತರ ಅನುಭವಗಳು ಆಗ್ತಾ ಒಂದಿನ ಪತ್ರಿಜಿ ಸರ್ ಜಳಕ ಮಾಡ್ತಿರ್ಬೇಕಾದ್ರೆ ಬೋರ್ವೆಲ್ ನೀರ್ ಚಾಲು ಮಾಡ್ಕೊಂಡು ಜಳಕ ಮಾಡ್ಬೇಕು ಅಂತ ಹೇಳಿಸಿ, ನಾವು ಹೊರಗಡೆ ಎಲ್ಲ ಬಾತ್ರೂಮ್ ಎಲ್ಲ ಇರೋದು ಹೊರಗಡೆ ತಂದು ಇಟ್ಟಿವಿ. ನಾನು ಮೋಟ್ರ್ ಸ್ವಿಚ್ ಹಾಕಕ್ ಹೋಗಿನಿ, ಅವರು ನನ್ನ ಎದುರಿಗೆ ನಿಂತ್ಕೊಂಡಾರ. ನನ್ಗ ಮಾತಾಡ್ಸಕ್ ಧೈರ್ಯ ಇಲ್ಲ. ಅವ್ರನ್ನ ನೋಡಕತ್ತೀನಿ, ಅವ್ರು ನೋಡಕತ್ತಾರ, ಸ್ಮೈಲ್ ಮಾಡಿದ್ರು, ಹಿಂಗಂದ್ ಹಿಂಗಂದ ನಾನ್ ಬಂದ್ಮೇಲೆ ಅಮ್ಮಗೆ ಹೇಳಿದೆ, ಹಿಂಗಾಯ್ತಮ್ಮ ಅಂತಂದ್. ಮತ್ತೆ ಹೌದಾ, ಇನ್ನೊಂದ್ಸಲ ನೋಡ್ ನೀನು ಅಂತಂದ್ ಅಮ್ಮ. ಮತ್ತೆ ಇನ್ನೊಂದ್ಸಲ ನೋಡಿದ್ರೆ ಅಲ್ಲೇ ಇದ್ರು ಅವ್ರು. ಇನ್ನ ಅಲ್ಲೇ ಇದಾರ, ನನ್ಗೇನ್ ಕಾಣಿಸಲ್ತಲ್ಲ ಅಂದ್ಲು. ನೀನ್ ಏನೇನಮ್ಮ ನನಗ್ ಹಿಂಗ್ ಕಾಣ್ಸಕತ್ತದ, ಅವ್ರು ಕಾಣಕತ್ತಾರ ನನ್ಗ ಅಂತಂದು. ಈ ತರ ಒಂದ್ ಅನುಭವ. ಅವತ್ತು ಎಷ್ಟು ಖುಷಿ ಆಯ್ತಂದ್ರೆ, ನಾವು ಗುರುಗಳನ್ನ ಆಶೀರ್ವಾದ ಪಡ್ಕೊಂಡಿವಿ ಅನ್ನೋಷ್ಟು ಖುಷಿ ಆಯ್ತು.
ನನ್ಗ 21 ದಿನ ಮೌನ ಧ್ಯಾನ ಮಾಡ್ಬೇಕು ಅಂತ ಬಂದಾಗ ನನ್ಗ ಆರಾಮಿರ್ಲಿಲ್ಲ. ಅದು 21 ದಿನ ಧ್ಯಾನ ಮಾಡೋಷ್ಟಿಗೆ ನನ್ಗ ಆರಾಮಾಯ್ತು ಎಲ್ಲ. ನನ್ ಒಂಥರ ಸುಸ್ತು, ಮೈ ಕೈ ನೋವು, ಎದ್ದು ಕೆಲಸ ಮಾಡಕ್ ಆಗ್ಲಾರ್ದಷ್ಟು ಸುಸ್ತಾಗಿತ್ತು. ಅದೆಲ್ಲ ಕ್ಲಿಯರ್ ಆಯ್ತು. ಅದಾದ್ಮೇಲೆ ಇನ್ನೇನ್ ಚಾಲೆಂಜ್, ಆಮೇಲೆ ಅದು ಅದ್ರಲ್ಲಿ ಮಾಡಿದ್ವಿ. ಆದ್ರೆ ಅಷ್ಟೊಂದೇನ್ ನನ್ಗೇನು ಅನುಭವ ಆಗ್ಲಿಲ್ಲ. ಅವ್ರದ್ದು ಹಂಗೆ ಮುಂದುವರ್ಸಿದ್ವಿ. 365 ಅಂತೇಳಿ ಅವ್ರ ಧ್ಯಾನ ಅಯ್ಯಪ್ಪ ಪಿಂಡಿ ಸರ್ 11 ಗಂಟೆಗೆ ಜಾಯ್ನ್ ಆಗಿ ಮಾಡಿಸ್ತಾರ. ಅದ್ರಲ್ಲಿ ಒಂದಿನ ಪ್ರಕೃತಿ ಅಂತ ನಾವೇನೀಗ ನಾವೀಗೇನು ಇದೀವಿ ಅಲ್ಲ ಹೊಲದಲ್ಲಿ, ಧ್ಯಾನಕ್ ಕುಂತಾಗ ಅದು ಪ್ರಕೃತಿ ಮಾತೆ ಕೂಡ ನನ್ ಜೊತೆಗೆ ಧ್ಯಾನಕ್ ಕುಂತು ನನ್ನನ್ನ ಹಿಂಗ್ ದಿಟ್ಟಿಸ್ ನೋಡಿ ಮತ್ತೆ ಕಣ್ಮುಚ್ಚೋದು, ದಿಟ್ಟಿಸ್ ನೋಡಿ ಕಣ್ಮುಚ್ಚೋದು, ಈ ತರ ಆಗಕ್ ಶುರುವಾಯ್ತು. ಏನ್ ಇಷ್ಟು ಚೆನ್ನಾಗಿ ಅನಿಸ್ತದಲ್ಲ, ನಡಿ ನಂಗೆ ಮಾಡ್ಬೇಕು ಅಂತಂದು ಮಾಡ್ತಾ ಮಾಡ್ತಾ ಅಮ್ಮನ್ನು ಧ್ಯಾನಕ್ಕ ಕೂಡ್ಸಕ್ ಶುರು ಮಾಡಿದೆ. ಅಮ್ಮನು ಧ್ಯಾನ ಮಾಡಕತ್ತಿದ್ಲು. ಅಮ್ಮನು ಇದು ಮಾಂಸಾಹಾರ ಬಿಟ್ಟು ಸಸ್ಯಾಹಾರ ಆದ್ಲು. ನನ್ ಮಗಳು ಮಾಡಕತ್ತಿದ್ಲು. ಅಕ್ಕಿ ಕೂಡ ಇದು ತಿನ್ನಂಗಿಲ್ಲ. ಮೊದ್ಲೆಲ್ಲ ತಿಂತಿದ್ಲು, ಇವಾಗ ಅಕ್ಕಿನೂ ಬಿಟ್ಟಾಳ. ನಮ್ ಮನೇಲಿ 3 ಜನ ಮಾಡ್ತೀವಿ, 4 ಜನ. ನನ್ ಮಗನು ಧ್ಯಾನ ಮಾಡ್ತಾನೆ, ಆದ್ರೆ ನಾನ್ ವೆಜ್ ಬಿಟ್ಟಿಲ್ಲ. ಆದ್ರೆ ಅವರು ಅನ್ಕೊಂಡು ಪರ್ಸೆಂಟೇಜ್ ಅವ್ರು ತೆಗಿತಾರ. PUC-ಯಾಗ ನಾನು ಅನ್ಕೊಂಡಿದ್ದೆ ನನ್ ಮಗ ರ್ಯಾಂಕ್ ಬರ್ಬೇಕು ಅಂತ ಹೇಳಿಸಿ ಸಂಕಲ್ಪ ಮಾಡ್ಕೊಂಡಿದ್ದೆ. ಸಂಕಲ್ಪ ಮಾಡ್ಕೊಂಡ್ರೆ ನಮ್ಮ ಹುಡುಗ PUC ಸೆಕೆಂಡ್ PUC-ಗೆ 94% ತೆಗ್ದ. ಅದು ಒಂದು ಖುಷಿ ಆಯ್ತು. ಇಷ್ಟೆಲ್ಲ ಅನ್ಕೊಂಡಿದ್ದೆಲ್ಲ ನಡೀತದಲ್ಲ ಅಂತೇಳಿ. ಈ ತರ ಆಗ್ತಾನೆ ಬಂದು ನಾವು ಯಾವ್ದಾರ ಒಂದು ಸಂಕಲ್ಪ ಮಾಡ್ಕೋಬೇಕಂತ ಮೊದ್ಲು ಅನಿಸ್ತಿದ್ದಿಲ್ಲ. ಸಂಕಲ್ಪ ಮಾಡ್ಬೇಕಂತ ಬಂದಿದ್ದು ಚೆನ್ನಪ್ಪ ಸರ್ ಇಂದ. ನಿಮ್ಗೇನಾರ ಅನ್ಸಿದ್ದು ಸಂಕಲ್ಪ ಮಾಡ್ಕೇರಿ ಅಂತಂದಾಗ ಚೆನ್ನಪ್ಪ ಸರ್ ಹೇಳಿದಾಗ ನಾವು ಅವಾಗ ಈಗ ಸಿದ್ಧಾರ್ ಬೆಟ್ಟಕ್ ಬಂದಿದ್ದು, ಅಲ್ಲಿ ಸಂಕಲ್ಪ ಮಾಡ್ಕೊಂಡೆ. ಆ ಸಂಕಲ್ಪಗುನ ಈಡೇರಿತು. ಈ ತರ ಆಗಕ್ ಶುರುವಾದ್ಮೇಲೆ ನಾವು ಒಂದಿನ ಈ ಧ್ಯಾನ ರಾತ್ರಿ ಎಲ್ಲಾ ಮಾಡೋದ್ರ ಬಗ್ಗೆ ಒಬ್ರು ಮೇಡಮ್ ಹೇಳಿದ್ರು. ನಿಮ್ಗ ರಾತ್ರಿ ಎಲ್ಲಾ ಇರ್ತದ, ಧ್ಯಾನಿಗಳಿಗೆ ರಾತ್ರಿ ಎಲ್ಲಾ ಧ್ಯಾನ ಮಾಡ್ಬೋದು, ಹಗಲೆಲ್ಲ ಕೆಲಸ ಮಾಡ್ಬೋದು, ಯಾರಿಗೂ ವಜ್ಜೆ ಆಗ್ಬಾರ್ದು, ಬೇಜಾರಾಗ್ಬಾರ್ದು, ಇವ್ರೇನ್ ಹಿಂಗ್ ಕೂಡ್ತಾರ, ಹಂಗ ಹಿಂಗ ಅಂತಾರ ಅಂತ ಅಂದಾಗ ನಾವ್ ರಾತ್ರಿ ಎಲ್ಲಾ ಧ್ಯಾನ ಮಾಡಕ್ ಆಗ್ತಿರ್ಲಿಲ್ಲ. ಸ್ವಲ್ಪ ಸ್ವಲ್ಪ ಹೊತ್ತು ಮಾಡ್ತಿದ್ವಿ, ಮತ್ತೆ ಬಿಟ್ಟು ಮಕ್ಕೊಂಡ್ಬಿಡ್ತಿದ್ವಿ. ಯಾವಾಗ ಚೆನ್ನಪ್ಪ ಸರ್ ಕಡ್ಲಿದ್ದ ಗೊತ್ತಾಯ್ತು ರಾತ್ರಿ ಧ್ಯಾನ ಐತಿ ಅಂತಂದಾಗ, ಅವಾಗ ನಾವು ರಾತ್ರಿ ಧ್ಯಾನ ಮಾಡಕ್ ಶುರು ಮಾಡಿದ್ವಿ. ಗೂಢಕೇಶ ಧ್ಯಾನಕ್ ಜಾಯ್ನ್ ಆದ್ವಿ. ಜಾಯ್ನ್ ಆದ್ಮೇಲೆ ಎಷ್ಟು ಬದಲಾವಣೆ ಅಂದ್ರೆ ನಮ್ಮ ಮನೇಲಿ ಅವಾಗ ಸ್ವಲ್ಪ ಜಗಳಗಳಾಗ್ತಿದ್ವಿ. ಈಗ ಯಾವ ಜಗಳಗಳಿಲ್ಲ, ಏನಿಲ್ಲ, ಸಂತೋಷವಾಗಿ. ಮೊದ್ಲೆಲ್ಲ ನಮ್ಮನ್ನ ಈಗ ಮದ್ವೆ ಆದ್ಮೇಲೆ ಗಂಡ ಇಲ್ಲ ಅಂದ್ರೆ ಒಂಥರ ವಿದ್ವೆ, ಏನು ಮುಟ್ಟಂಗಿಲ್ಲ. ನಮ್ ಕಡೆ ಎಲ್ಲ ನಮ್ ಗಂಡನ ಮನೆ ಕಡೆ ಎಲ್ಲ ಅರಿಶಿನ ಕುಂಕುಮ ಸಹಿತ ಮುಟ್ಟಂಗಿಲ್ಲ. ಏನೇ ಶುಭ ಕಾರ್ಯಗಳಿದ್ರು ನಾವು ಓಡಾಡಂಗಿಲ್ಲ. ಅಷ್ಟೊಂದು ಅಲ್ಲೆಲ್ಲ ಆತರ ಎಲ್ಲ ಅನ್ನೋರು. ಅವ್ರ ಮುಂದೆ ನಾನ್ ಯಾಕೆ ಓಡಾಡ್ಬೇಕನ್ನೋ ಮನಸ್ಥಿತಿ ಅವಾಗ ನನ್ಗ. ಹಿಂಗಾಯ್ತಲ್ಲ ನಮ್ ಜೀವನ, ಹಿಂಗಾಯ್ತಲ್ಲ ಅಂತ. ಇವಾಗ ಅವ್ರೇ ನಾವ್ ಹೋದ್ರು ನಮ್ಗ ಅಷ್ಟು ಗೌರವ ಕೊಡ್ತಾರ. ನಾವ್ ಏನೇನ್ ಕೆಲ್ಸ ಮಾಡಿದ್ರುನು ಸುಮ್ನೆ ಇರ್ತಾರ. ಬರ್ರಿ ಅಂತ ಕರೀತಾರ. ಅಷ್ಟು ಪ್ರೀತಿ ಸಿಗಕತ್ತದ ನಮ್ಗ. ನಮ್ ಮನೇಲಂತೂ ಎಲ್ಲಾರ್ಕಿನ್ನ ದೊಡ್ಡವಳು ನಾನು. ಈ ಈ ಅವರು ಚಿಕ್ಕವರಾದ್ರುನು ನನ್ನನ್ನೇ ಸಣ್ಣವ ತರ ನೋಡ್ಕೊಂತಾರ. ನಮ್ ತಮ್ಮ ಅಂತೂ ಹೇಳ್ಬಾರ್ದ, ಅಷ್ಟು ಒಂದು ಪ್ರೀತಿ ಗೌರವ. ನಾನು ಏನಾಗ್ತದೆ, ನನ್ ಕುಟುಂಬ ಆಯ್ತು ಇವ್ರು ಹೋದ್ರಲ್ಲ ಅನ್ನೋಷ್ಟು ಮಟ್ಟಿಗೆ ಆಗಿದ್ದು. ಇವತ್ತಿನ ದಿನ ಎಷ್ಟು ನಾವ್ ಚೆನ್ನಾಗಿವಿ ಅಂದ್ರೆ ನಮ್ ಮನೇಲಿ ಖುಷಿ ಸಂತೋಷ ಇದೆಲ್ಲ ಧ್ಯಾನದಿಂದಾನೇ ಸಿಕ್ಕಿದ್ದು ಸರ್ ನಮ್ಗ. ಹಂಗಾಗಿ ಬಾಳ ನೆಮ್ಮದಿ, ಬಾಳ ಖುಷಿ ಎಲ್ಲಾ ರೀತಿಯಿಂದ. ಆಮೇಲೆ ಗೂಢಕೇಶ ಧ್ಯಾನ ನನ್ಗ 41 ದಿನ ಧ್ಯಾನ ಮಾಡ್ಬೇಕು ಅನ್ನೋದು ಬಹಳ ದಿನಲಿದ್ದ ಆಸೆ ಇತ್ತು.
ಅದು ಗೂಢಕೇಶ ಧ್ಯಾನಕ್ಕೆ ಜಾಯ್ನ್ ಆದ್ಮೇಲೆ 49 ದಿನ ಕಂಪಲ್ಸರಿ ಮಾಡಿದ್ದು. ಅಲ್ಲಿ ಎಷ್ಟು ಅನುಭವಗಳಂದ್ರೆ ಅದು ರಿಯಲ್ ಆಗಿ ನಡೆದ್ವು ಅನುಭವಗಳು. ಹಾ, ಆಮೇಲೆ ಕೊಡ್ತೀನಿ. ರಿಯಲ್ ಆಗಿ ನಡೆದು ಅನುಭವಗಳು. ನಮ್ಮ ಮನೆಯವರು ತೀರ್ಕೊಂಡ್ಮೇಲೆ ನನ್ಗ ಸ್ವಲ್ಪ ದುಃಖ ಇತ್ತು ಅವಾಗ. ದುಃಖ ಅಂದ್ರೆ ಯಾವಾಗಾರ ಒಂದ್ಸಲ ನೆನ್ಸ್ಕೊಂಡು ಅಳೋದು ಹಂಗ ಹಿಂಗ ಮಾಡ್ತಿದ್ದೆ. ನನ್ ಮನ್ಸಿನಲ್ಲಿ ಯಾರಿಗೂ ಹೇಳ್ತಿರ್ಲಿಲ್ಲ ಅದನ್ನ, ಯಾರಿಗೂ ಹಂಚ್ಕೊಂತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಮನೇಲಿ ನನ್ ಮೇಲೆ ಅಷ್ಟು ಪ್ರೀತಿ ಇಟ್ಟಾರ. ಅಂತ ಪ್ರೀತಿ ಇಟ್ಟೋರ್ ಮುಂದೆ ನಾನು ಅಳ್ತಾ ಇದ್ರ ಅವ್ರ ಮನ್ಸಿಗೆ ಬೇಜಾರಾಗ್ತದ ಅಂತೇಳಿ ನಾನು ಅಳ್ತಿರ್ಲಿಲ್ಲ. ನಾನ್ ಮನ್ಸಿನಲ್ಲೇ ಅಳ್ತಿದ್ದೆ. ಇದು ಗೂಢಕೇಶ ಧ್ಯಾನಕ್ಕೆ ಜಾಯ್ನ್ ಆದ್ಮೇಲೆ ಸ್ವಲ್ಪ ದಿನ ಆಗಿತ್ತೇನೋ, ಒಂದು 10-15 ದಿನ ಆಗಿತ್ತೇನು. ಅವಾಗ ಅರುಣ್ ಕುಮಾರ್ ಸರ್ ನಮ್ ಧ್ಯಾನದಾಗೇನೆ ಬಂದಿದ್ದು. ನಮ್ಮ ಯಜಮಾನ್ರನ್ನ ನಾವು ಉದ್ದಕ್ ಹಿಂಗ ಹಾಕೊಂಡ್ ಆಳಕತ್ತೀವಿ. ಅವಾಗ ನಾನು ನಮ್ಮ ಮನೆಯವರು ಹಿಂಗ ಮಲ್ಕೊಂಡಿದ್ರು. ನಾವ್ ಅವ್ರನ್ನ ನೋಡಿ ಅಳ್ತಾ ಇದ್ದೆ ಜಗ್ಗಿ. ಬಾ ನೀನ್ ಎದ್ದು ಹೇಳು, ನಮ್ ಜೊತೆ ಜೀವನ ಮಾಡು, ಹಂಗ ಹಿಂಗ ಅಂತೇಳಿ ಅಳ್ತಿರ್ಬೇಕಾದ್ರೆ ಅವರು ಏನಿಲ್ಲ, ನಾನು ಹೋಗ್ತೀನಿ ನನ್ ಬಿಟ್ಬಿಡು, ನನ್ಗೇನ್ ಆಗಿಲ್ಲ, ನಾನ್ ಆರಾಮಾಗಿದ್ದೀನಿ ಅಂತ ಹೇಳ್ತಿದ್ರು. ನಾನ್ ಅವ್ರನ್ನ ಬಿಡಕ್ ತಯಾರಿಲ್ಲ. ನನ್ಗೆ ಎಷ್ಟೊತ್ತಿದ್ರು ನೀವ್ ಎದ್ದು ಬರ್ಬೇಕು, ನಮ್ ಜೊತೆನೆ ಜೀವನ ಮಾಡ್ಬೇಕು, ನೀವ್ ನಮ್ನ ಯಾಕೆ ಬಿಟ್ಟು ಹೋದ್ರಿ ಅಂತೇಳಿ ನಾನು ಅಳ್ತಿದ್ದೆ. ಆ ಟೈಮಲ್ಲಿ ಸರ್ ಬಂದ್ರು, ಅರುಣ್ ಕುಮಾರ್ ಸರ್. ಅವರು ನಮ್ಗಿಂತ ಒಂದ್ 5 ಅಡಿ ದೂರ ನಿಂತಾರ. ಅವ್ರು 5 ಅಡಿ ದೂರ ಏನ್ ಸರ್ ನೀವು ಅಷ್ಟು ದೂರ ನಿಂತೀರಿ, ನಮ್ಮ ಹತ್ರಕ್ ಬರವಲ್ರಲ್ಲ, ಇಷ್ಟು ನಮ್ಮ ಯಜಮಾನ್ರು ನಾವ್ ಹೇಳಿದ್ರು ಕೇಳ್ತಾ ಇಲ್ಲ, ಹೋಗ್ತೀವಿ ಅಂತಾರ, ನಮ್ಗ ಅವ್ರು ಹೋಗೋದ್ ಇಷ್ಟ ಇಲ್ಲ ಅಂತೇಳಿ ಅತ್ತಾಗ ಅವರು ನಮ್ಮ ಮಾತ್ ಕೇಳಿ ಸಮೀಪ ಬಂದ್ರು. ಸಮೀಪ ಬಂದು ನಮ್ಮ ಯಜಮಾನ್ರ ಕಾಲ್ ಹತ್ರ ನಿಂತಾಗ ನಮ್ಮ ಯಜಮಾನ್ರ ತಲೆಲಿಂದ ಅಂಗಾಲ್ವರೆಗೂ ಕರಿಗ್ಬಿಟ್ರು. ಮನುಷ್ಯರು ಐಸ್ ಗಡ್ಡೆ ತರ ಕರಿಗ್ಬಿಟ್ರು. ಅವಾಗ ಏನ್ ಹಿಂಗಾಯ್ತಲ್ಲ ಸರ್, ಹೇಳ್ರಿ ಅಂತ ಅನ್ನಕತ್ತಿ. ಅವ್ರು ಏನು ಹೇಳವಲ್ರು, ಸುಮ್ನೆ ನಿಂತ್ಕೊಂಡಾರ. ಬೆಳಗ್ಗೆ ಫೋನ್ ಹಚ್ಚಿ ಕೇಳಿದ್ವಿ, ನಿಮ್ ಯಜಮಾನ್ರಿಗೆ ಮೋಕ್ಷ ಸಿಕ್ಕಿದೆ, ಅವ್ರ ಇವಾಗ ಬೇರೆ ಲೋಕಕ್ಕೆ ಹೋಗ್ಯಾರ, ನೀವ್ ಈ ತರ ಎಲ್ಲಾ ಮಾಡ್ಬಾರ್ದು, ಅವ್ರನ್ನ ಪಾಶ ನಿಮ್ಮ ದುಃಖನೇ ಅವ್ರಿಗೆ ಪಾಶ ಆಗ್ತದ, ಈ ತರ ಎಲ್ಲಾ ಬೇಜಾರ್ ಮಾಡ್ಕೋಬಾರ್ದು, ನೀವು ಬಿಟ್ಟು ಬಿಡ್ಬೇಕು ಅಂತಂದಾಗ ಅದು ಒಂದು ಖುಷಿ ಆಯ್ತು. ಎರಡನೇದಂದ್ರೆ ನನ್ನ ಅಕೌಂಟ್ ನಲ್ಲಿ 80,000 ರೂಪಾಯಿ ದುಡ್ಡು ಬಂದಿದೆ. ಅದು ಎಲ್ಲಿಂದ ಬಂತಂತ ಗೊತ್ತಿಲ್ಲ, ಯಾರ್ ಹಾಕಿದ್ರು ಅಂತ ಗೊತ್ತಿಲ್ಲ. ಅದು ಒಂದು ಖುಷಿ ಆಯ್ತು. ಈ ತರ ಬಂದಿದೆ ಸರ್, ನಮ್ಗೆ ಈ ತರ ಆಗಿದೆ ಅಂದಾಗ ಸ್ವಲ್ಪ ದಿನ ನೋಡ್ರಿ, ಆಮೇಲೆ ಅದನ್ನ ನೀವು ಬಳಸ್ಕೇರಿ, ನಿಮ್ಗಾಗೆ ಬಂದಿರ್ತದ, ಯೂನಿವರ್ಸ್ ಕೊಟ್ಟಿರ್ತದ ಅಂತ ಹೇಳಿದ್ರು ಸರ್. ಅಷ್ಟು ದಿನ ನಾವು ಸುಮ್ನಿದ್ವಿ. ಅದನ್ನ ಚೆಕ್ನು ಮಾಡ್ಸಿದ್ವಿ ನಾವು. 6 ತಿಂಗಳ ಸ್ಟೇಟ್ಮೆಂಟ್ ತೆಗಿಸಿದ್ವಿ, ಯಾರಿಂದ ಬಂದಿಲ್ಲ ಅದು. ಇವಾಗ ಆ ದುಡ್ಡನ್ನ ಯೂಸ್ ಮಾಡ್ಕೊಂಡ್ವಿ ಸರ್. ಆಮೇಲೆ ನಾವು ನನ್ಗೆ ಇವ್ರು ಯಾಕೆ ಸತ್ರು ಅನ್ನೋದೇ ಒಂದು ಚಿಂತೆ ಆಗಿತ್ತು. ಏನಾಗಿತ್ತು ಇವ್ರಿಗೆ ಅನ್ನೋಂಥದ್ದು ಒಂದು ಕಾಡ್ತಿತ್ತು ಪ್ರಶ್ನೆ. ನಾವು ಜಾಗರಣೆಗೆ ಧ್ಯಾನಕ್ಕೆ ಕೂಡ್ತಿದ್ವಿ. ಬೆಳತನ ಜಾಗರಣೆ ಧ್ಯಾನ ಮಾಡ್ತಿದ್ವಿ, ಶಿವರಾತ್ರಿ ಜಾಗರಣೆ. ಆ ಶಿವರಾತ್ರಿ ಜಾಗರಣೆ ದಿನ ನಾನು ಅವತ್ತು ಪ್ರಶ್ನೆ ಹಾಕಿದ್ದು ಅವ್ರಿಗೆ, ಧ್ಯಾನಕ್ಕೆ ಕೂಡೋಕಿನ ಮುಂಚೆ, ನೀವ್ ಇವತ್ತು ನಮಗ್ ಬರ್ಬೇಕು, ಈ ನಿಮ್ಮ ಸಾವಿನ ಕಾರಣ ನನಗ್ ತಿಳಿಸ್ಬೇಕು ಅಂತೇಳಿ ಅಂದಾಗ ಅವರು ಬಂದು ನನ್ಗ ಕೆಮಿಕಲ್ ರಿಯಾಕ್ಷನ್ ಇದ್ದ ಸಾವಾಗ್ಯದ ಅಂತ ಹೇಳಿದ್ರು ಅವರು. ಅಷ್ಟು ದಿನ ನಾನೇನು ನಮ್ ಕಡೆ ಎಲ್ಲ ಹಿಂಗೆ ಮಾಟ ಮಂತ್ರ ಏನಾರು ಮಾಡ್ಸಿರ್ಬೋದಾ, ಇವ್ರಿಗೆ ಏನಾಯ್ತು, ಹಾರ್ಟ್ ಆಯ್ತಾ, ಇಲ್ಲ ಹಾವು ಕಚ್ಚದ ಅಂತ ಹೇಳ್ತಾರ, ಹಾವು ಕಚ್ಚಿರ್ಬೋದ, ಹಿಂಗೆ ಗೊಂದ್ಲ. ಇಷ್ಟೆಲ್ಲಾನ ನಾನು ಆ ಪ್ರಶ್ನೆಗೆ ಅವ್ರು ಆ ಉತ್ತರ ಕೊಟ್ಟಾಗ ನಾನು ಅವತ್ತೇ ಕೇಳಿದೆ, ಹಿಂಗ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನ್ ಅರ್ಥ, ನಮ್ಗೇನ್ ಅರ್ಥ ಆಗ್ಬೇಕು ಇದು ಅಂತ ಅಂದಾಗ, ನನ್ಗ ಕೊರೋನ್ ಬಂದು 1 ತಿಂಗಳು ಆಗಿತ್ತಲ್ಲ, ಅವ್ರು ಹೇಳಿದ್ರು ನನ್ಗ ಯಾವುದೇ ರೀತಿ ಡೈ ಯೂಸ್ ಮಾಡ್ಬಾರ್ದು ತಲೆಗಿ, ಆಮೇಲೆ ಬೇರೆ ನಾನ್ ವೆಜ್ ಯಾವ್ದು ತಿನ್ಬಾರ್ದು, ಅದಾಗ ಆತರ ಎಲ್ಲ ಏನೇನೋ ಹೇಳ್ ಕಳ್ಸಿದ್ರಂತ ಅವ್ರಿಗೆ. ಇವ್ರ ಏನ್ ಮಾಡ್ಯಾರ, ಬಂದ ತಕ್ಷಣನೇ ತಲೆಗ್ ಡೈ ಹಾಕ್ಯಂಡು ಅವತ್ತೊಂದಿನ ಪೂರ್ತಿ ಅದ್ರಲ್ಲೇ ಯಾರ ಗೊತ್ತಿಲ್ಲ ನಮ್ಗ ಅವ್ರು ಡೈ ಹಾಕ್ಯಾರ ಅನ್ನೋದು.
ಅದ್ರಲಿಂದಾನೇ ನನಗ್ ಸಾವಾಗಿದ್ದು. ಅದು ನನಗ್ ಪಾಯ್ಸನ್ ಆಗಿ ಇದಾಗಿ ಕಣ್ಣಿನ್ಲಿದ್ದ ನನ್ಗ ಹಾರ್ಟ್ವರೆಗೂ ಇದಾಗಿ ಹಾರ್ಟ್ ಇದಾಯ್ತು ಅಂತ ಹೇಳಿದ್ರು. ಅದು ಒಂದು ನೆಮ್ಮದಿ. ಈ ಏನಾಯ್ತು ಅನ್ನೋ ಪ್ರಶ್ನೆಗೆ ಆ ತರ ಒಂದು ನೆಮ್ಮದಿ ಉತ್ತರ ಸಿಕ್ತು. ಈ ತರ ಎಲ್ಲಾ ಧ್ಯಾನದಲ್ಲಿ ಏನಾದ್ರೂ ಆಗುತ್ತೆ ಅನ್ನೋದು ನಮ್ಗ್ ಗೊತ್ತಿರ್ಲಿಲ್ಲ. ಧ್ಯಾನ ಅಂದ್ರೆ ಮಾಡ್ಬೋದೇನಡಿ ಇರ್ಲೇಡಿ, ಅವ್ರೇನೋ ಮಾಡ್ತಾರ ನಾವೇನೋ ಮಾಡ್ತೀವಿ ಅನ್ಕೊಂಡ್ ಫಸ್ಟ್ ಸಾಮಾನ್ಯ ತಗೊಂಡಿದೀವಿ ಇದು ಧ್ಯಾನ ಅಂದ್ರೆ. ಆಮೇಲೆ ಗೊತ್ತಾಗಿದ್ದು ಈ ಧ್ಯಾನ ಅಂದ್ರೆ ನಾವ್ ಏನ್ ಬೇಕಾದ್ರೂನು ನಮ್ಗ ಏನ್ ಅನ್ಕೊಂಡದ್ದು ನಡೀತ. ಆಮೇಲೆ ನಮ್ಗ ಆರೋಗ್ಯ ಸಿಗುತ್ತ ಧ್ಯಾನದಲ್ಲಿ, ನೆಮ್ಮದಿ ಸಿಗುತ್ತ, ಆಲೋಚನೆಗಳೆಲ್ಲ ಹೋಗ್ತಾವ, ನಾವು ಕೂಡ ಸಂತೋಷವಾಗಿರ್ಬೋದು ಜೀವನದಾಗ ಅಂತ. ಅಂದ್ರೆ ಸಾಯೋ ಮಟ್ಟಕ್ ಹೋಗಿದ್ದಂತವ್ರು ನಾವು ಸಾಯೋದಕ್ಕಿಂತ ಧ್ಯಾನ ಮಾಡಿ ಜೀವನ ಮಾಡ್ರಿ, ಅದ್ರಲ್ಲಿರೋಂತ ವ್ಯತ್ಯಾಸ ನೋಡ್ರಿ ಅಂತ ತೋರಿಸ್ಕೊಟ್ಟವ್ರು ಪತ್ರಿಜಿ ಗುರುಗಳು. ನನ್ನ ಪತ್ರಿಜಿ ಗುರುಗಳಿಗೆ ಯಾವಾಗ್ಲೂ ಧನ್ಯವಾದನ ಹೇಳ್ತಾನೆ ಇರ್ತೀನಿ. ಅವ್ರು ನಮ್ಗ ಆನಾಪಾನ ಸತಿ ಧ್ಯಾನ ಅನ್ನೋದು ಒಂದು ಬಾಳೆಹಣ್ಣು ತರ ಕೊಟ್ಟಾರ ನಮ್ಗ ಅವ್ರು. ನಾವೇನಿಲ್ಲ ಸ್ವಲ್ಪ ಹೊತ್ತು ಕುಂದ್ರೋದೊಂದೇ ನಮ್ ಕೆಲ್ಸ. ಆ ಕುಂದ್ರೋದ್ಲಿಂದ ಇಷ್ಟೆಲ್ಲಾ ಲಾಭಗಳು. ಏನ್ ಅನ್ಕಂತೀವಿ ನಾವು ಅನ್ಕೋದ್ಕಿಂತ ಮುಂಚೆನೆ ನಡೀತಾವ ಇವೆಲ್ಲ. ಧ್ಯಾನ ಒಂದೇ ಮಾಡೋದೊಂದೇ ನಮ್ ಕೆಲ್ಸ. ಆದ್ರ ಅದು ಮುಂದಿಂದೆಲ್ಲ ಆ ಭಗವಂತನಿಗೆ ಬಿಟ್ಟಿದ್ದು. ಈ ತರ ಈಗ ಮೊನ್ನೆ ಅನುಭವ ಅಂದ್ರೆ ಈ ಸ್ವಾಧ್ಯಾಯ ಮಾಡೋದು ನಮ್ ಮಾಸ್ಟರ್ ಕನೆಕ್ಟ್ ಆಗ್ತಾರ ಅಂತ ಅಂದಿದ್ದು. ಯಾಕಂದ್ರೆ ನಾನು ಓದ್ತಾ ಇರ್ಬೇಕಾದ್ರೆ ಬುಕ್ಸ್ ನಾ ಓದಿ ಆದ್ಮೇಲೆ ಮರ್ದಿನ ಆಗ್ಲಿ ಈಗ ನನ್ನಲ್ಲಿ ಚೇಂಜಸ್ ಹೆಂಗಂದ್ರೆ ಹೆಂಗ್ ಗುರ್ತಿಸ್ತೀವಿ ನಾವು ಮುಂದೆ ನಡೆಯೋದೆಲ್ಲ ನನ್ಗ ಈಗ ಗೊತ್ತಾಗ್ತಿರ್ತದ. ಅಂದ್ರೆ ನಾಳೆ ಏನ್ ನಡೀತದ, ಈ ನಾಳೆ ಯಾರು ನಮ್ಮ ಮನೆಗ್ ಬರ್ತಾರ, ಇದೇನಾಗ್ತದ, ನನ್ ಮೊಬೈಲ್ ಹೊಡೆದ್ ಹಾಕಿದ ಗುಣ ನನ್ಗ್ ಗೊತ್ತಾಗಿತ್ತು. ಈ ತರ ಈ ಸ್ವಾಧ್ಯಾಯ ಮಾಡಾಗ್ಲಿದ್ದ ಈ ತರ ಅನುಭವ ಆಗಕತ್ತದ ಇವಾಗ. ಅಂದ್ರೆ ಮುಂದ ನಡೆಯೋದೆಲ್ಲ ತಿಳಿಯಕತ್ತದ. ಆ ಏನ್ ನಾವ್ ಮಾಡ್ತೀವಿ ಅನ್ನೋದಕ್ಕಿಂತ ನಾವ್ ಧ್ಯಾನ ಮಾಡೋದೇ ಒಂದು ಒಳ್ಳೆ ಕೆಲ್ಸ ಅಂತ ನನ್ಗ ಅನಸ್ತದ. ಈ ತರ ನನ್ನ ಅನುಭವಗಳು ಚೆನ್ನಾಗ್ ಅನ್ಸಿದ್ವು. ಆಮೇಲೆ ಒಂದಿನ ನಮ್ಮ ಮನೆಯಲ್ಲಿ ತಮ್ಮನ ಹೆಂಡತಿ ಪ್ರೆಗ್ನೆಂಟ್ ಇದ್ದ ಆಕಿಯಿಂದ ಡೆಲಿವರಿಗೆ ಅಂತ ತವ್ರ ಮನೆಗೆ ಹೋಗಿದ್ದ. ಆದ್ರೆ ಆಕಿ ಹಾಸ್ಪಿಟಲ್ಗೆ ಹೋಗ್ಯಾಳ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಇಲ್ಲಿ ಊರಾಗಿದ್ವಿ, ಅವ್ರು ಅಲ್ಲಿ ಊರಾಗಿದ್ರು. ಅದು 1 ತಾಸು ಒಳಗ ನಾವ್ ರಿಯಲಿ ನೋಡಿದ್ದಂದ್ರೆ ನಮ್ಮ ಗುಡ್ಸ್ಲ ಮ್ಯಾಲಿದ್ದ ಒಂದು ಆ ಇಷ್ಟು ದೊಡ್ಡ ಬೆಳಕು. ಎಷ್ಟು ಅಂದ್ರೆ ಇಷ್ಟು ದೊಡ್ಡ ಬೆಳಕು ಬಂದು ನಮ್ ಮನೇಲಿ ಬಿತ್ತು. ಆಮೇಲೆ ನಮ್ ಸರ್ ಫೋನ್ ಹಚ್ಚಿ ಕೇಳಿದ್ವಿ, ಏನ್ ಸರ್ ಹಿಂಗಾಯ್ತು ನಮ್ ಮನೇಲಿ, ನಾನ್ ನಿಜವಾಗ್ಲೂ ನೋಡಿದ್ದಿದು ಅಂತ ಅಂದ್ರೆ, ಇದು ನಿಮ್ ಮನೆಗೆ ಒಂದ್ ಹೊಸ ಆತ್ಮ ಬರುತ್ತಮ್ಮ, ಅದು ಒಳ್ಳೆ ಆತ್ಮನೇ, ಈ ತರ ಅದು ಚೆನ್ನಾಗ್ಯಾದ ಅಂತಂದ್ರ. ಅವ್ರಿಗೆ ಫೋನ್ ಇಟ್ಟು ಒಂದ್ ಅರ್ಧ ಗಂಟೆ ಆಗಿಲ್ಲ, ನಮ್ ಮನೆಗೆ ಗಂಡ್ ಮಗು ಆಗಮನ ಆಯ್ತು, ನಮ್ ತಮ್ಮನ್ ಮಗಂದು. ಅದಾದ್ಮೇಲೆ 3 ತಿಂಗಳಿಗೆ ನಮ್ ತಂಗಿನ ಡೆಲಿವರಿ ಕರ್ಕೊಂಡು ಹೊಂಟಿದ್ವಿ. ಆಟೋದಲ್ಲಿ ನಮ್ ಮೇಡಮ್ ಏನಂದಿದ್ರು, ನೀವು ಅವ್ರ ಕೈ ಹಿಡ್ಕೊಂಡ್ ಧ್ಯಾನ ಮಾಡ್ರಿ ಅಂತ ಹೇಳ್ತಿದ್ರು ಅವಾಗ. ಆಟೋದಲ್ಲಿ ಆಕಿ ಜಾಸ್ತಿ ಸ್ವಲ್ಪ ನೋವು ಪಡೋದ್ರಿಂದ ನಾನು ಆಕಿನ ಕೈ ಹಿಡ್ಕೊಂಡ್ ಧ್ಯಾನ ಮಾಡ್ತಾನೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಏಂಜಲ್ಸ್ ಅಂತ ಹೇಳಿ ನನ್ಗೆ ಏಂಜಲ್ ಅಂದ್ರೆ ಗೊತ್ತಿರ್ಲಿಲ್ಲ ಅವಾಗ. ಏಂಜಲ್ ಬಗ್ಗೆನೂ ತಿಳ್ಕೊಂಡಿರ್ಲಿಲ್ಲ ನಾನು. ಒಂದು ದೇವತೆ ಗುಲಾಬಿ ಕಲರ್ ಅಂದ್ರೆ ಪಿಂಕ್ ಕಲರ್ ಅಂತೆ, ಪಿಂಕ್ ಕಲರ್ ಡ್ರೆಸ್ ಫುಲ್ಲು, ಅವ್ರದ್ದು ಲಾಂಗ್ ಡ್ರೆಸ್, ಅವ್ರ ಕೈಯಲ್ಲಿ ಒಂದು ಸ್ಟಾರ್, ಅವ್ರು ಒಂದು ಎಡಗೈಯಲ್ಲಿ ಮಗುನ ಹಿಡ್ಕೊಂಡು ಬಂದ್ರು. ಅದು ಹೆಣ್ಣು ಮಗು. ನಮ್ಮ ಆಟೋದಲ್ಲಿ ಬಿಟ್ಟು ಹೋಗ್ಬಿಟ್ರು. ನಾನು ಮತ್ತೆ ನಮ್ಗೆ ಹೆಣ್ಮಗುನೇ ಆಗ್ತದ ಅಂತೇಳಿ ತಂಗಿಗಂದೆ, ಏನಾರ ಆಗ್ಲಿ ಬಿಡು ಅದು ಕಡಿಗಾಗ್ಲಿ ನನ್ಗೆ ಆರಾಮಾಗ್ಲಿ ಅಂತೇಳಿ ಆಕಿ ಅಂದ್ಲು. ಹಂಗೆ ಅನ್ಕೊಂಡಂಗೆ ಹೆಣ್ಮಗುನೇ ಆಯ್ತು. ಇಷ್ಟು ಅನುಭವಗಳು ರಿಯಲಿ ನಡೀತಾವ. ಇಷ್ಟೊಂದು ಖುಷಿಯಾಗಿದ್ವಿ ನಮ್ಮ ಮನೇಲಿ. ಈಗಿರೋ ಪ್ರೀತಿ, ಮೊದ್ಲೂನು ಚೆನ್ನಾಗೇ ಇದ್ವಿ, ಆದ್ರೆ ಆರ್ಥಿಕ ಸ್ಥಿತಿಯಲ್ಲಿ ಚೆನ್ನಾಗಾಗಿದ. ನಾವು ನಮ್ಮ ಮನೇಲಿ ಪ್ರೀತಿ, ವಿಶ್ವಾಸ, ಗೌರವ ಎಷ್ಟು ಸಿಗ್ತದ ನಮ್ ಓದ್ ಕಡೆ ಎಲ್ಲ ಅಂದ್ರೆ ಅದ್ನ ಹೇಳಕ್ಕೆ ಆಗಲ್ಲ. ನಮ್ಮನ್ನ ಕಂಡ್ರೆ ನಾವು ಎಲ್ಲಿ ರಾಕ್ಷಸ ಕುಟುಂಬಕ್ಕೆ ಒಬ್ಬ ಸೊಸೆಯಾಗಿ ಹೋಗಿನೇನ್ ಅನಸ್ತಿತ್ತು ಅವಾಗ.
ಅಷ್ಟು ನನ್ನನ್ನು ಕಂಡ್ರೆ ವಿರೋಧ ಎಲ್ಲರಿಗಲ್ಲಿ. ಇವತ್ತಿನ ದಿನ ಯಾರೇ ಹೋದ್ರು ಎಲ್ಲಾರು ಕರೆದು ಮಾತಾಡಿಸ್ತಾರೆ ನಮ್ಮನ್ನು. ಅಷ್ಟು ಗೌರವ ಸಿಗ್ತದೆ. ಅದ ಹಂಗಾಗಿ ಈ ಧ್ಯಾನಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮಾಸ್ಟರ್. ಇಷ್ಟ್- ಇಷ್ಟೊತ್ತು ನನ್ ಈ ಧ್ಯಾನ ಅನುಭವಗಳನ್ನ ಹಂಚ್ಕೊಳ್ಳಕ್ಕೆ ಆ, ಎ- ಸಮಯ ಕೊಟ್ಟು ನಮ್ಗೆ ವೇದಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಇಷ್ಟು ತರಡೆ ಇದ್ರೆ ಗೊತ್ತಾಗುತ್ತಾ ಸರ್? ತರಡೆ ಇರ್ಲಿಲ್ಲ, ಆಕ್ಟಿವ್ ಇರ್ಲಿಲ್ಲ ಅಂದವ್ರಿಗೂ ಗೊತ್ತಾಗುತ್ತೆ ಸರ್? ಥರ್ಡ್ ಐ ಅಂದ್ರೆ ಒಂದು ಸಾರಿ ಒಂದು ದಿನ ಇದಕ್ಕಿದ್ದಾಗೆ ಓಪನ್ ಆಗುವಂಥದ್ದಲ್ಲ ಅದು. ಅದು ಹ್ಮ್ ನಿರಂತರ ಪ್ರೋಸೆಸ್ ಅದು. ಹ್ಮ್ ಅದು ಹ್ಮ್ ಹಾ, ಎಲ್ಲರಿಗೂ ಇವತ್ತು ಫಸ್ಟ್ ಡೇ ಯಾರು ಶುರು ಮಾಡಿದ್ರು ಧ್ಯಾನ, ಅವರಿಗೂ ಥರ್ಡ್ ಡೇ ಇರುತ್ತೆ. ಹ್ಮ್ ಎಲ್ಲರಿಗೂ ಅದು ತಾನು ಶಕ್ತಿ ಪಡ್ಕೊಳ್ತಾ ಹೋಗ್ತದೆ ದಿನದಿಂದ ದಿನಕ್ಕೆ, ದಿನದಿಂದ ದಿನಕ್ಕೆ. ಇವಾಗ ಸ್ವಾಧ್ಯಾಯ ಮಾಡೋಗ್ಲಿದ್ದ ಸರ್ ಹ್ಮ್. ನನಗೆ ಬೇರೆ ಏನಾದ್ರು ನಡೆಯಂತ ವಿಚಾರಗಳೆಲ್ಲ ತಿಳಿಯಕ ಶುರುವಾಗಿದೆ ಸರ್. ಹ್ಮ್. ಅಂದ್ರೆ ಅನುಭವಕ್ಕೆ ಬರ್ತದ ಅದು. ಈ ನಾಳೆ ಯಾರ ನಮ್ಮ ಮನಿಗ್ ಬರ್ತಿದ್ರಂದ್ರೆ ಅವ್ರು ಬರ್ತಾರ ಅಂತ ನನ್ ಮನ್ಸಿನಲ್ಲಿ ಹೇಳ್ಬಿಡುತ್ತ. ಆಮೇಲೆ ನಾನ್ ಫೋನ್ ಹೊಡ್ದಾಕೊಂಡಿದ್ದು ಇವಾಗ ನನ್ ಫೋನ್ ಹೊಡಿತದಂತ ಗೊತ್ತು, ಆ ಗೊತ್ತಾಗಿದ್ದು, ಆದ್ರೆ ನಾನು ಅಲಕ್ಷ್ಯ ಮಾಡಿದ್ದು. ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರಲ್ಲಿ ಒಬ್ರು ತೀರ್ಕೊಂಡ್ರು. ಅವ್ರು ರಾತ್ರಿ ಕಳೆದಿದ್ರು. ಆ ಅಂದ್ರೆ ಹೊಲಕ್ ಹೋದಲ್ಲಿ ಅವ್ರಿಗೆ ಶಾರ್ಟ್ ಹೊಡೆದಿದ್ದು. ಅವ್ರ ಅಲ್ಲಿ ನಾವೇನ್ ಅನ್ಕೊಂಡಿದ್ವಿ, ಎಲ್ಲೇ ಹೋಗ್ಯಾರ ಅನ್ಕೊಂತ ಎಲ್ಲಾರು ಅಂತಿದ್ರು. ಆದ್ರೆ ನನ್ ಮನ್ಸು ಒಪ್ತಿರ್ಲಿಲ್ಲ. ಅವ್ರು ಡೆತ್ ಆಗ್ಯಾರಂತಾನೆ ನನ್ ಮನ್ಸು ಹೇಳ್ತಿತ್ತು. ಈ ತರ ಇವಾಗ ಶುರುವಾಗಿದೆ ಸರ್. ಅದನ್ನೇ ಹೇಳಿದ್ದು ಸಿದ್ಧಪುರುಷರ ನೀವು ಅಂತ. ಹಂಗೇನಿಲ್ಲ ಸರ್, ಹಿಂಗೆಲ್ಲ ಹ್ಮ್. ಅದನ್ನೇ ಅದನ್ನೇ ದಿವ್ಯ ದೃಷ್ಟಿ ಅನ್ನೋದು. ಹ್ಮ್ ತ್ರಿಕಾಲ ಜ್ಞಾನ ಅಂತೀವಲ್ಲ, ಹಿಂದಾಗಿದ್ದು, ಈಗ ಆಗ್ತಾ ಇರೋದು, ಮುಂದಾಗೋದು ಗೊತ್ತಾಗೋದು, ಅದು ಕೂಡ ಸಿದ್ಧಿ ಅದು. ಹ್ಮ್ ಹ್ಮ್. ನನ್ನ ಹಿಂದಿನ ಜನ್ಮದ ಒಬ್ಬ, ನಾನು ನಮ್ಮ ಮನೆಯವರು, ಅವು ನನ್ ಧ್ಯಾನದಾಗ ಗೊತ್ತಾಗಿದ್ದು ಸರ್. ಅವರು ನಾವು ಆಜು ಬಾಜು ಮನೆಯವರು. ಅವ್ರನ್ನ ನಾನು ಸಾಯಿಸಿದೀನಿ. ಅಂದ್ರೆ ಅವ್ರ ಹೆಂಡತಿ ಮಕ್ಕಳನ್ನ ಅನಾಥ ಮಾಡಿದೀನಿ. ಅವರು ನಾನ್ ಇವಾಗ ಬಂದಿದ್ದು ನಿಮ್ಗೆ ಸೇಡ್ ತೀರ್ಸ್ಕೊಳಕ್ಕೆ ಬಂದಿದ್ದು ಅಂತ ಹೇಳಿದ್ರು ಅವ್ರು. ಈ ತರ. ನಿಮ್ಮನ್ನ ಆತರ ಹಾ ಹಾ ಸರ್, ಎರಡನೇ ವರ್ಷ ಜಾಗರಣೆಗ್ ಕುಂತಿದ್ದೆ ನಾನು. ಒಟ್ಟ ಅವ್ರು ಬರೋದು ಜಾಗರಣೆಗ್ ಒಂದ್ಸಲ ಬರಕತ್ತಿದ್ರು, 2 ಸಲ ಬಂದಿದ್ರು. ಈ ತರ ಹೇಳಿದ್ರು. ಇವಾಗ ನಿಮ್ಗ ಕಡೆದು ಇದು ಗುಡಕೇಶ ಧ್ಯಾನಕ್ ಜಾಯಿನ್ ಆದ್ಮೇಲೆ ಅವ್ರಿಗೆ ಮೋಕ್ಷ ಸಿಕ್ಕಿದೆ ಸರ್. ಬಂದಿಲ್ಲ ಇವಾಗ ಯಾವ ಒಟ್ಟ. ಹ್ಮ್ ಇದು ನಾನ್ ನಿನ್ಗೂ ಅನುಭವ ಆಗ್ಬೇಕು, ಅನ್ಭವಿಸ್ಬೇಕು ನೀನು ಅಂತ ಅವರು ಜೋರಾಗೆ ಹೇಳಿದ್ರು ಸರ್. ಇದು ನಿಜನಾ ಅಂತ ನನ್ಗ. ನಿಜಾನಾಗಿದೆ. ಕರ್ಮ ಕರ್ಮ ಹಾ ನಾವೇನ್ ಮಾಡಿರ್ತೀವಿ ಅದನ್ನೇ ಹೇಳೋದು. ನಾವೇನ್ ಕೊಟ್ಟಿರ್ತೀವಿ, ನಾವೇನ್ ಮಾಡ್ತೀವಿ, ಅದೇ ನಮಗೆ ವಾಪಸ್ ಬರ್ತದೆ. ಇವತ್ತಿನ ಹೌದ್. ನಮ್ಮ ಆ ಸ್ಥಿತಿಗೆ ನಾವೇ ಕಾರಣ, ಯಾರನ್ನೂ ದೋಷಿಸೋಂಗಿಲ್ಲ. ಹ್ಮ್ ಹ್ಮ್. ಅದಕ್ಕೆ ಹೇಳೋದು, ನಾವು ಕ್ಷಮಾಪಣೆ ಯಾಕೆ ಕೇಳಿಸ್ತೀವಿ ಅಂದ್ರೆ ಇದಕ್ಕೆ. ಇನ್ನು ಅದು ಹೌದ್ ಎಷ್ಟು ಮಾಡ್ಕೋತಿದಾರೋ ಗೊತ್ತಿಲ್ಲ. ಸರ್. ಆ, ಹಾಗಾಗಿ ಆ ಅದಕ್ಕೆ ಹೇಳೋದು ಕ್ಷಮಾಪಣೆ. ಅದೇ. ಪತ್ರಿಜಿಯವರೇ ಹೇಳಿದ್ದಾರೆ, ಕ್ಷಮಾಪಣೆ ಕೇಳಿಬಿಡಿ, ಹ್ಮ್ ಕಳ್ಕೊಂಡು ಋಣ ಏನಿದೆ ಅಂತ ಹೇಳಿ. ಅದಕ್ಕೆ ಒಂದ್ಸರಿ ಒಂದು ದಿನ ಮಾಡಿದ ತಕ್ಷಣ ಅವರು ಕ್ಷಮಿಸಿ ಬಿಡಲ್ಲ ಯಾರು. ನಾವು ಕ್ಷಮಿಸ ನಿರಂತರವಾಗಿ ಕೇಳ್ತಾ 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 ಇರುವಾಗ ಅವರಿಗೂ ಆ ಕೋಪ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ನಿಜ ಜೀವನದಲ್ಲಿ ಸರ್ ಅವ್ರು ಹಂಗೆ ನಡ್ಕೊಂಡ್ರು ಸರ್ ನಮ್ ಜೊತೆ. ಯಾವುದೇ ಒಂದು ರೀತಿ ಅಂದ್ರೆ ನಮ್ದು ಬಾಲ್ಯ ವಿವಾಹನೇ ಆಗಿದ್ದು. 19 ವರ್ಷಕ್ಕೆಲ್ಲ 2 ಮಕ್ಳು. ಅವ್ರು ಬಂದದ್ ರೀತಿ ನಮ್ ಜೀವನದಲ್ಲಿ ಬಂದ್ರು, ಏನೋ ಮದ್ವೆ ಆಯ್ತು ಆಯ್ತು ಅನ್ಕೊಂಡ್ ಸರಿ ಮಾಡಿದ್ರು. ಅದಾದ್ಮೇಲೆ ಅವ್ರು ಯಾವಾಗ್ ನೋಡಿದ್ರು ಜಗಳ, ಯಾವಾಗ್ ನೋಡಿದ್ರು ಸಿಟ್ಟು. ಮನೇಲಿ ಒಂದ್ ರಾಕ್ಷಸರ ವಂಶಕ್ಕೆ ನಾವು ಸೊಸೆಯಾಗಿ ಹೋಗಿನಿ ಅನ್ನಿಸೋಕ ಶುರು ಆಗ್ಬಿಟ್ಟಿತ್ತು. ಆ ಏನು ಅವ್ರು ಯಾವಾಗ್ಲೂ ಹೇಳ್ತಿದ್ರು, ನಿಮ್ಗೇನು ಮಾಡಂಗಿಲ್ಲ ನನ್ನ ಆಸ್ತಿ, ನಿಮ್ಗೇನು ಕೊಡಂಗಿಲ್ಲ ಅಂತೇಳಿ. ಅಷ್ಟು ಯಾವಾಗ್ಲೂ ಕ್ರೂರವಾಗಿ ನಡ್ಕಂತಿದ್ರು ನನ್ ಜೊತೆ. ನರಕ ದರ್ಶನ ತೋರ್ಸ್ಬಿಟ್ರು. ಆಮೇಲೆ ಇದು ಅಂದಿದ್ದು, ಇದು ಅವ್ರು ಹೇಳಿದ್ದಕ್ಕ ನನ್ಗ ಅವ್ರು ನಡ್ಕೊಂಡ್ ರೀತಿಗೆ ಇದು ನಿಜನೇ ಅಂತ ನನ್ಗ ಅನ್ಸಿತ್ತು ಸರ್. ಕರೆಕ್ಟ್ ಇದೆ ಮೇಡಮ್.
ಪದ್ಮ ಪುರಾಣದಲ್ಲಿ ಬರ್ತದೆ, ಇದೆಲ್ಲ ಸೇಮ್ ಹೀಗೆ ಇದೆ. ಪದ್ಮ ಹಾ ಪುರಾಣ ಹಾ ನಮಗೆ ಗಂಡ ಆಗಿ ಬರೋರು, ಹೆಂಡತಿಯಾಗಿ ಬರೋರು, ಮಕ್ಕಳು ಮೊಮ್ಮಕ್ಕಳು, ತಂದೆ ತಾಯಿ, ಪ್ರತಿಯೊಂದಕ್ಕೂ ಒಂದು ರೀಸನ್ ಇರ್ತದೆ. ಅಂದ್ರೆ ಅವರು ಸುಮ್ನೆ ಯಾರು ಲಿಂಕ್ ಆಗೋಲ್ಲ. ಹಿಂದಿನ ಜನ್ಮಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವರು ನಮಗೆ ಕನೆಕ್ಟ್ ಇರ್ತಾರೆ. ಅಂದ್ರೆ ಹಾ ಅವರು ಏನ್ ಬೇಕಾದ್ರೂ ಆಗಿರ್ಬೋದು ಆ ಜನ್ಮದಲ್ಲಿ. ಆವಾಗ ಅವರ ನಮ್ಮ ಸಂಬಂಧ ಹೆಂಗಿರ್ತದೋ ಅದೇ ತರ ಇವಾಗಿರ್ತಾರೆ. ಹೌದು ಸರ್, ಹಂಗೆ ಒಂದ್ ವೇಳೆ ತೋರ್ಸಿದ್. ನಾವು ಅವರನ್ನ ಬಹಳ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟಿದ್ವಿ ಅಂದ್ರೆ ಈ ಜನ್ಮದಲ್ಲಿ ಬಂದು ಅದನ್ನೇ ನಮಗ್ ಮಾಡುತ್ತೆ ಅಷ್ಟೇ. ಹ್ಮ್. ಹಾ, ಅದನ್ನ ನಾವು ಅವಾಗ ಅವ್ರಿಗೆ ಮಾಡಿದ್ವಿ, ಅವ್ರು ಇವಾಗ ಬಂದು ನಮಗ್ ಮಾಡ್ತಾರೆ. ಮಾಡಿದ್ರು ಸರ್. ಅದನ್ನೆಲ್ಲ ನನ್ಗೆ ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ. ತುಂಬಾ ಕಣ್ಣೀರ್ ಹಾಕಿದೆ ಸರ್. ನಾನು ಹುಟ್ಟಿದಾಗ್ಲಿದ್ದ 1 ವರ್ಷದೊಳಗೆ ನಮ್ಮ ಅಪ್ಪ ಅಮ್ಮ ಬೇರೆ ಕಡೆಯಲ್ಲಿದ್ದ, ಬೇರೆ ನನ್ನ ಸಾಕಿದ್ರು ಅಜ್ಜಿ ಮನೇಲಿ. ಅಲ್ಲಿ ಪ್ರೀತಿ ಕಳ್ಕೊಂಡಿದ್ದೆ ನನ್ನ ಅಪ್ಪ ಅಮ್ಮಂದು. 16 ವರ್ಷ ಗಂಡನ್ ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಿಗೆ ಅದು ನರ್ಕ ಆತರ. ಇವಾಗ ನಾನ್ ಧ್ಯಾನಕ್ ಬಂದ್ಮೇಲೆನೆ ನೆಮ್ಮದಿ ಆಗಿದ್ದೀನಿ ಸರ್. ಸಂತೋಷ. ನಾನು ಸಂತೋಷವಾಗಿರ್ಬೋದಂತ ಗೊತ್ತಾಗಿದ್ದೆ ನನ್ಗ್ ಧ್ಯಾನದಿಂದ. ಈ ಖುಷಿ ಈ ಸಂತೋಷ ನನ್ಗ್ ಮೊದ್ಲು ಧ್ಯಾನ ಸಿಕ್ಕಿದ್ರೆ ಸಿಕ್ತಿತ್ತೇನೋ ಅನ್ನೋ ಅದೊಂದು ಕೊರಗು ಸರ್ ನನ್ಗೆ. ಆದ್ರೆ ಟೈಮ್ ಬರ್ಬೇಕಾಗಿಲ್ಲ. ಅದೇ ಅದು ಒಂದು ಕ್ಲಿಯರ್ ಆಗ್ಬೇಕಿತ್ತು, ಅದಾಗಿದೆ. ಈ ಬರ್ತಿನ ರೀಸನ್ನೇ ಅದಿತ್ತು. ಅದು ಮುಗಿದಿ ಹೌದು. ಅದು ಮುಗಿದ ಕೂಡಲೇ ನಿಮಗೆ ಧ್ಯಾನ ಸಿಕ್ತು, ಯಾಕೆಂದ್ರೆ ನಿಮ್ಮ ಮುಂದಿನ ಸಾಧನೆ ಹಾ ಆಯ್ತಾ. ಸರ್. ಹಾ, ಹ್ಮ್. ನೀವು ಚೆನ್ನಾಗಿ ಧ್ಯಾನ ಸಾಧನೆ ಮಾಡಿ ಈ ಹಾ ಜನ್ಮನೇ ಲಾಸ್ಟ್ ಆಗ್ಬೇಕು. ಹಾ, ಪ್ರಯತ್ನ ಮಾಡ್ತೀವಿ ಸರ್. ಆಗ್ತದೆ. ಎಲ್ಲರಿಗೂ ಸಾಧ್ಯ ಇದೆ, ಪತ್ರಿಜಿ ಅವರು ಹೇಳಿದ್ದಾರೆ. ಹಾ ಎಲ್ರಿಗೂ ಸರ್. ಈ ಜನ್ಮವನ್ನೇ, ಇವಾಗ ಏನ್ ಬಂದಿದ್ದೀವಲ್ಲ ಇದೇ ಜನ್ಮನೇ ಕೊನೆ ಮಾಡ್ಕೊಂಡೇ ಹೋಗ್ಬೇಕು ಎಲ್ಲರೂ ಅಂತ. ಹಾ ಸರ್. ಹಾ, ಯಾಕೆಂದ್ರೆ ಮತ್ತೆ ಬಂದ್ರೆ ಸಿಗ್ತದೆ ಇಲ್ಲ ಗೊತ್ತಿಲ್ಲ ಧ್ಯಾನ. ಹ್ಮ್ ಸರ್. ಹಾ, ಮತ್ತೆ ಸಿಕ್ಕಾಕೊಳ್ಬಾರ್ದು, ಒಂದ್ ಸಾರಿ ಸಿಕ್ಕ ಮೇಲೆ ಬಿಡಬಾರ್ದು. ಬಿಡ್ಬಾರ್ದು. ಅದೇ ಸರ್, ಹಂಗೆ ಅನ್ಕೊಂತಿದ್ವಿ. ಈ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಗ ಒಂದೊಂದು ಹೊಸ ಹೊಸ ರೀತಿಲಿದ್ದ ಸಿಗ್ತದ ಸರ್. ಫಸ್ಟ್ ಧ್ಯಾನಕ್ ಬಂದಾಗ ನಾವ್ 1 ಅವರ್ ಕೂರ್ತಿದ್ದಿಲ್ಲ, 40 ನಿಮಿಷ, 35 ನಿಮಿಷ, 40 ನಿಮಿಷದ ಮ್ಯೂಸಿಕ್ ಹಾಕೊಂಡ್ ಕೂಡ್ತಿದ್ವಿ. ಆಮೇಲೆ ದೇವದುರ್ಗ ಮಾಸ್ಟರ್ ಎಲ್ಲ ಪರಿಚಯ ಆದ್ರು. ಅವ್ರಲಿದ್ದ ನಂಗೆ ಅನುಭವಗಳು, ಅವ್ರ ಕಡೆಲಿದ್ದ ಜ್ಞಾನ ಸಿಗ್ತಾ ಬಂತು. ಅದಾದ್ಮೇಲೆ ಧ್ಯಾನ ಮಾಡ್ಬೇಕು, ರಾತ್ರಿ ಎಲ್ಲ ಧ್ಯಾನ ಮಾಡ್ಬೇಕಂತ ಪುಷ್ಪಲತಾ ಮೇಡಮ್ ಅಂತೇಳಿ ಹೇಳಿದ್ರು ನಮ್ಗ, ಬಳ್ಳಾರಿ ಅವ್ರು. ಅವ್ರು ಹೇಳಿದಾಗ ನಾವೇನ್ ಮಾಡ್ತೀವಿ ನಡಿ, ಇಷ್ಟು ಆಗಲ್ಲ ಆಗಲ್ಲ ಅನ್ಕೊಂತಿದ್ವಿ. ಆಮೇಲೆ ಚೆನ್ನಪ್ಪ ಸರ್ ಕಡೆಯಲ್ಲಿದ್ದ ಅವ್ರದ್ದೊಂದು ವಿಡಿಯೋ ನೋಡಿ ನಾನ್ ಕೇಳಿದೆ ಅವ್ರಿಗೆ ಫೋನ್ ಮಾಡಿ, ಹಿಂಗನ್ ಮಾಡ್ಬೋದೇನಣ್ಣ ಅಂತೇಳಿ. ಮಾಡಮ್ಮ ಚೆನ್ನಾಗಿರ್ತದಂತ ಅವ್ರ ಲಿಂಕ್ ಕಳಿಸಿದ್ರು. ಇದ್ರಲ್ಲಿ ಚೆನ್ನಾಗ್ಯದ ಸರ್. ಪ್ರತಿಯೊಬ್ಬರಿಗೆ ಹಗ್ಲತ್ತು ಮಾಡಕ್ ಆಗ್ಲಾರದ ಧ್ಯಾನ ರಾತ್ರಿ ಎಲ್ಲ ಮಾಡ್ಬೋದು. ಯಾರ ಡಿಸ್ಟರ್ಬ್ ಇರಲ್ಲ. ಸಾಧನೆಗೆ ಒಳ್ಳೆ ಅವಕಾಶ. ಇದ್ರಲ್ಲಿ ಪತ್ರಿಜಿ ಅವರು ನಮ್ಗ 2 ಭಂಡಾರ ಕೊಟ್ಟಾರ. ಒಂದು ದಾನಪಾನ ಸತಿ ಭಂಡಾರ, ಒಂದು ನಿಮ್ ಮಾರ್ಗದರ್ಶನ. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಯದ್ಭಾವಂ ತದ್ಭವಸಿ ಅಂತ ನಾವು ಏನ್ ಬಯಸ್ತೀವೋ ಅದನ್ನೇ ಯೂನಿವರ್ಸ್ ನಮಗೆ ಕೊಡ್ತದೆ ಅಂತ. ಬರೀ ನಿಜ ನಾವು ಸರ್. ಅನ್ಕೊಂಡ್ರೆ ಸಾಕು, ಅದು ಯಾವ್ದೋ ಒಂದು ರೂಪದಲ್ಲಿ ಕನೆಕ್ಟ್ ಆಗ್ತದೆ. ಇವಾಗ ಎಷ್ಟು ಜನ ಫೋನ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡಿ ಮಾತಾಡಿ ಹೇಳ್ತಾರೆ, ನಾನು ಅನ್ಕೊಳ್ತಾ ಇದ್ದೆ ಹ, ರಾತ್ರಿ ಎಲ್ಲ ಧ್ಯಾನ ಹ, ಮಾಡ್ಬೇಕು, ರಾತ್ರಿ ಎಲ್ಲ ಧ್ಯಾನ ಮಾಡ್ಬೇಕು ಅಂತ. ಆಮೇಲೆ ಪ್ರಯತ್ನ ಮಾಡಿದೆ ಎಷ್ಟೋ ದಿವಸ, ಆಗ್ಲಿಲ್ಲ. ಇದ್ದಕ್ಕಿದ್ದಾಗೇನೆ ನನಗೆ ಇದು ಕಾಣಿಸ್ತವು, ಅದಕ್ಕೆ ಫೋನ್ ಮಾಡಿದೆ ಅಂತ ಎಷ್ಟು ಜನ ಮಾಡ್ತಾರೆ. ಅಂದ್ರೆ ಅದು ಅವರಿಗೆ ಯಾಕೆ ಸಿಗ್ಬೇಕು? ಹಾ ಬೇಕಾದಷ್ಟು ಸರ್. ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ವಿಡಿಯೋ ಇರ್ತವೆ. ಹಾ, ಹ್ಮ್. ಅದು ಅವರಿಗೆ ಯಾಕೆ ಸಿಗ್ಬೇಕು? ಹಾಗೆ ನಾವು ಏನ್ ಬಯಸ್ತೀವಿ ಅದನ್ನ ಯೂನಿವರ್ಸ್ ನಮಗೆ ಒದಗಿಸಿ ಕೊಡುತ್ತೆ. ನಾವು ಮಾಡುವ ಆಲೋಚನೆ ಒಳ್ಳೇದಿರ್ಬೇಕಷ್ಟೇ. ಹಾ ಆಯ್ತು? ಸರ್. ಬರೀ ಅದು. ಹಾ ಸರ್. ಯಾವಾಗ್ಲೂ ಬರೀ ಸಂಕಲ್ಪಗಳನ್ನ ಜಾಸ್ತಿ ಮಾಡಬಾರ್ದು. ಅನಿವಾರ್ಯ ಮತ್ತೆ ತುಂಬಾ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡ್ಬೇಕು, ಯಾಕೆಂದ್ರೆ ಅದು ನಮ್ಮ ತಪೋಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಸಂಕಲ್ಪ ಹೌದು. ನಮ್ಮ ತಪಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಆಮೇಲೆ ವೈಯಕ್ತಿಕವಾಗಿ ಮಾತ್ರ ಬಳಸ್ಬೇಕು. ಅಂದ್ರೆ ಹ್ಮ್. ಆ, ಆಮೇಲೆ ಯೂನಿವರ್ಸ್ ಆಗಿ ಒಳ್ಳೇದನ್ನ ಮಾಡ್ಬೇಕು ಬಯಸ್ಬೇಕು ಬಿಟ್ರೆ, ಉದಾಹರಣೆಗೆ ಈಗ ಮಳೆ ಬರ್ತಾ ಇರುತ್ತೆ, ಅಥವಾ ನಾವು ಎಲ್ಲಿಗೋ ಹೊರಟಿರ್ತೀವಿ, ಅಯ್ಯೋ ಮಳೆ ಮಳೆ ನಿಲ್ಲಿ ಮಳೆ ನಿಲ್ಲಿ ಅಂತ ಹೇಳ್ಬಾರ್ದು. ಹೇಳ್ಬಾರ್ದು. ಹೌದು ಮಳೆ ಸರ್. ಬರ್ಲಿ ಮಳೆ ಬರ್ಲಿ ಅಂತಾನೂ ಹೇಳ್ಬಾರ್ದು. ಪ್ರಕೃತಿ ಹ್ಮ್. ಯಾವಾಗ ಏನ್ ಮಾಡ್ತದೆ ಅದನ್ನು ಮಾಡುತ್ತೆ. ಒಂದು ಹಾ ವೇಳೆ ನಿಲ್ಬೋದು ಕೆಲವೊಮ್ಮೆ. ಈಗ ನಾವು ಹೇಳಿದ್ದೆಲ್ಲ ನಡೆಯುತ್ತೆ ಅಂತ ಹೇಳ್ತೀವಲ್ಲ, ಹೇಳಿದ್ದೆಲ್ಲ ನಡೆಯುತ್ತೆ ಅಂತ ವಾಕ್ಸಿದ್ಧಿ ಇದ್ದೆ ಅಂದಾಗ ಏನ್ ಹ್ಮ್. ಬೇಕಾದ್ರೂ ಹೇಳಕ್ ಹೋಗ್ಬಾರ್ದು. ಸರ್. ಬಹಳ ಹುಷಾರಿಂದ ಮಾತಾಡ್ಬೇಕು. ಹಾ ಸರ್. ಅದು ಅದು ನನ್
ಥರ್ಡ್ ಐ ಬಗ್ಗೆ ಆ, ಸಂಪೂರ್ಣ ಉತ್ತರ ಸಿಗ್ಲಿಲ್ಲ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಅದೇ ನಿಮ್ದು ಥರ್ಡ್ ಐ ಆಲ್ರೆಡಿ ಆಕ್ಟಿವ್ ಆಗಿದೆ ಮೇಡಮ್. ಹ್ಮ್ ಶ್ವಾಸದ ಮೇಲೆ ಗಮನ ಇಟ್ಟ ಪ್ರತಿಯೊಬ್ಬ ಮಾಸ್ಟರು ಕೂಡ ಥರ್ಡ್ ಐ ಮಾಸ್ಟರೇ. ಹ್ಮ್ ಹ್ಮ್ ಹಾ, ಥರ್ಡ್ ಐ ಅನ್ನೋದು ಕೆಲವರು ಜಾಸ್ತಿ ಸಾಧನೆ ಮಾಡಿದವರಿಗೆ ಅದರ ಒಂದು ಇದು ಜಾಸ್ತಿ ಇರುತ್ತೆ. ಕೆಲವು ಕಡಿಮೆ ಮಾಡಿದವರಿಗೆ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ. ಅದು ಹ್ಮ್ ಬೆಳೀತಾ ಬೆಳೀತಾ ಅದು ಶಕ್ತಿ ಜಾಸ್ತಿ ಆಗ್ತಾ 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 ನಿಮಗೆ ಅದರ ಅನುಭವಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ. ಹ್ಮ್ ಆಮೇಲೆ ಥರ್ಡ್ ಐ ಅನ್ನೋದು ಅದು ಇದೇ ರೀತಿ ಗೊತ್ತಾಗ್ಬೇಕಂತಿಲ್ಲ. ಅದರ ಅನುಭವ ಯಾವ ರೀತಿ ಬೇಕಾದರೂ ಆಗ್ಬೋದು. ವಿಷನ್ ಹ್ಮ್ ಕಾಣೋದಿರ್ಬೋದು, ಅಥವಾ ಮುಂದೆ ಆಗೋದು ಕಾಣೋದಿರ್ಬೋದು, ಅದು ವಾಕ್ಸಿದ್ದೇ ಇರ್ಬೋದು, ಅಥವಾ ಹ್ಮ್ ನಮ್ಮಲ್ಲಿ ಏನಂತೀವಿ ನೆಗೆಟಿವ್ ಅನ್ನೋದೆಲ್ಲ ಕ್ಲಿಯರ್ ಆಗಿ ಒಂದು ಪಾಸಿಟಿವ್ನೆಸ್ ಬರೋದಿರ್ಬೋದು. ನೂರಾರು ರೀತಿಯಲ್ಲಿ ಅದು ವ್ಯಕ್ತ ಆಗ್ಬೋದು ಥರ್ಡ್ ಐ ಅನ್ನೋದು. ಬರೀ ವಿಷನ್ ಹ್ಮ್ ಅರ್ಥ ಅಲ್ಲ ಥರ್ಡ್ ಐ ಅಂದ್ರೆ. ಹ್ಮ್ ಹ್ಮ್ ಹಾಗಾಗಿ ಆಮೇಲೆ ಇದು ಅದರಲ್ಲಿ ಇದು ಒಂದು ಭಾಗ ನಿಮಗೆ ಮುಂದೆ ಆಗೋದು ಕಾಣಿಸುತ್ತೆ, ಗೊತ್ತಾಗುತ್ತೆ. ಆಮೇಲೆ ವಾಕ್ಸಿದ್ಧಿ, ಆಯ್ತಾ, ಇದೆಲ್ಲ ಆ, ವಾಕ್ಸಿದ್ಧಿ ಇಲ್ಲಿ ವಿಶುದ್ಧಿ ಚಕ್ರದ ಬರ್ತದೆ. ಹ್ಮ್ ಇದು ಥರ್ಡ್ ಐ ಎಲ್ಲ ನಮಗೆ ವಿಷನ್ ಇಂದು ಆದಷ್ಟು, ಆಯ್ತಾ, ಒಳ್ಳೇದಿದೆ. ಅದು ಇನ್ನೂ ಜಾಸ್ತಿ ಆಗ್ತದೆ. ಹಾ, ಓಕೆ ಸರ್. ಥರ್ಡ್ ಐ ಏನಿದೆ. ಆಮೇಲೆ ಅದೇ ನೀವು ಸಂಕಲ್ಪ ಶಕ್ತಿಗಳನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಥರ್ಡ್ ಐ ಅದರ ಶಕ್ತಿ ಕಳ್ಕೊಳ್ತಾ ಹೋಗುತ್ತೆ. ಹಾ, ಹಾ ತಪೋಶಕ್ತಿ ಕಡಿಮೆ ಆಗ್ತದೆ. ಹಾಗಾಗಿ ಆದಷ್ಟು ಉದಾಹರಣೆಗೆ ಹಿಂದೆ ಋಷಿಮುನಿಗಳು ಆ ಹಂಗೆ ಸಿಕ್ಕವರಿಗೆಲ್ಲ ಶಾಪ ಕೊಡೋದು ಹಾಗೆಲ್ಲ ಮಾಡ್ತಿರ್ಲಿಲ್ಲ ಅವ್ರು. ಯಾಕೆಂದ್ರೆ ಹ್ಮ್ ತಪೋಶಕ್ತಿ ಕಡಿಮೆ ಆಗ್ತದೆ ಅಂತ. ಅದಕ್ಕೆ ರಾಜರ ಹತ್ರ ಹೋಗ್ತಾ ಇದ್ರು, ಹೀಗೆ ರಾಕ್ಷಸರ ಹಾವಳಿಯಾಗಿದೆ, ನೀವು ಅವ್ರನ್ನ ನಿಗ್ರಹ ಮಾಡ್ರಿ ಅಂತ ಹೇಳಿ. ಯಾಕೆಂದ್ರೆ ಅವರು 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 ಕ್ಷತ್ರಿಯರು, ಅವರ ಧರ್ಮ ಅದು. ಅವ್ರು ಮಾಡಿದ್ರೆ ಅವ್ರಿಗೇನು ಕರ್ಮ ಬರಲ್ಲ. ಹಾ, ಹ್ಮ್ ಅದನ್ನ ಈ ಋಷಿಯಾದವರು ಮಾಡಿದರೆ ಅವರಿಗೆ ಕರ್ಮ ಬರುತ್ತೆ. ಹ್ಮ್ ಹಂಗಾಗಿ ಆ ಹಾಗಾಗಿ ನಾವು ಪ್ರಕೃತಿ ಮೇಲೆ ಅಥವಾ ಅವಶ್ಯಕತೆ ಇಲ್ದಲೆಲ್ಲ ಸಿಕ್ಕಲ್ಲೆಲ್ಲ ಬಳಸಬಾರ್ದು. ನಾವು ಆದಷ್ಟು ನಮ್ಮ ಗುರಿ ಒಂದೇ ಇರಬೇಕು. ಏನು ಅಂದ್ರೆ ಹ್ಮ್ ಸದ್ಯಕ್ಕೆ ಏನು ಅವಶ್ಯಕತೆ ಇದೆ ತುಂಬಾ ಅದ್ರ ಬಗ್ಗೆ ಅದನ್ನ ಮಾತ್ರ ಪಡೆದು, ಉಳಿದುದೆಲ್ಲ ನಮ್ಮ ಮುಖ್ಯ ಧ್ಯೇಯ ಏನಾಗಿರ್ಬೇಕು, ನಾವು ಮೋಕ್ಷ ಹೊಂದಬೇಕು, ಮೋಕ್ಷ ಪಡಿಬೇಕು. ನಮ್ಮ ಎಲ್ಲಾ ಕರ್ಮಗಳನ್ನ ಕಳ್ಕೊಂಡು ಮೋಕ್ಷ ಸಾಧನೆ ಮಾಡಬೇಕು. ಆ ಹ್ಮ್ ದಾರಿಯಲ್ಲಿ ನಾವು ಬರೀ ಮೋಕ್ಷ ಧ್ಯಾನದೊಂದೇ ಧ್ಯಾನ ಮಾಡಿದ ಮಾತ್ರಕ್ಕೆ ಮೋಕ್ಷ ಸಿಗೋಲ್ಲ. ಪ್ರಚಾರ ಮಾಡಬೇಕು, ಹೆಚ್ಚು ಹೆಚ್ಚು ಜನರಿಗೆ ಪ್ರಚಾರ ಮಾಡಬೇಕು. ಸಜ್ಜನ ಸಾಂಗತ್ಯ, ಜ್ಞಾನ ಹಂಚಿಕೆ, ಇದನ್ನೆಲ್ಲ ಮಾಡಬೇಕು. ಎಲ್ಲ ಮಾಡಿದರ ಫಲ ಮೋಕ್ಷ. ಆಯ್ತಾ. ಹೌದು. ಹಾ, ಹಾಗಾಗಿ ಮಾಡಿ, ನೀವು ಅದೇ ದಾರಿಯಲ್ಲಿದ್ದೀರಿ, ಅದನ್ನ ಮುಂದುವರಿಸಿ ಅಷ್ಟೆ. ಆಯ್ತಾ. ಹೌದು ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.